ಎಲ್ಲರಿಗೂ ನಮಸ್ತೆ. ನಾನು ಹಿಂದಿನ ವಿಡಿಯೋಗಳಲ್ಲಿ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡಿದ್ದೆ. ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು, ವಿಕಾಸದ ತತ್ವಗಳು ಯಾವುವು, ಹಾಗಾಗಿ ಮತ್ತು ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನವನ್ನ ಇದ್ರೆ ಶಿಕ್ಷಕ ಯಾವ ರೀತಿಯಾಗಿ ಬೋಧಿಸಬಹುದು, ಇವೆಲ್ಲವುಗಳನ್ನ ಕುರಿತಾಗಿ ನಾನು ಹೇಳಿದ್ದೆ. ಇವತ್ತು ಅದರ ಮುಂದುವರಿದಂತಹ ಭಾಗ ಮಗುವಿನ ವಿಕಾಸದ ಹಂತಗಳು. ಆ ಹಂತಗಳಲ್ಲಿ ನಮ್ಮ ಅಧ್ಯಯನಕ್ಕೆ ಯಾವುದನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತೇಳಿ. ಈಗ ವಿಕಾಸವನ್ನ ತೆಗೆದುಕೊಂಡ್ರೆ, ಮಗುವಿನ ಅಥವಾ ವ್ಯಕ್ತಿಯ ವಿಕಾಸವನ್ನ ತೆಗೆದುಕೊಂಡ್ರೆ ಹಲವಾರು ಹಂತಗಳು ಬರುತ್ತೆ. ಪ್ರಸವ ಪೂರ್ವ ಆಗಿರ್ಬೋದು, ಶೈಶವ, ಆಮೇಲೆ ಹಸುಳೆತನ, ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ತಾರುಣ್ಯ, ಲೈಂಗಿಕ ಪಕ್ವತೆಯ ಕಾಲ, ಮಧ್ಯವಯಸ್ಕ ಹಾಗೂ ತಾರುಣ್ಯ, ಮಧ್ಯವಯಸ್ಕ, ಈ ರೀತಿಯಾಗಿ ಹಂತಗಳು ಬರ್ತವೆ. ಶೈಕ್ಷಣಿಕ ಒಂದು ಮನೋವಿಜ್ಞಾನದಲ್ಲಿ ನಮ್ಮ ಶಿಕ್ಷಕರಿಗೆ ಮತ್ತು ಶೈಕ್ಷಣಿಕವಾಗಿ ನಾವು ಎಷ್ಟು ಹಂತಗಳನ್ನ ಅಧ್ಯಯನ ಮಾಡ್ತೀವಿ ಅಂದ್ರೆ, ಪೂರ್ವ ಬಾಲ್ಯ, ಆಮೇಲೆ ಉತ್ತರ ಬಾಲ್ಯ, ತಾರುಣ್ಯ ಅಂದ್ರೆ 2ನೇ ವರ್ಷದಿಂದ 6ನೇ ವರ್ಷದವರೆಗೆ ಮಗು ಶಾಲೆಗೆ ಪ್ರವೇಶ ಮಾಡ್ತದೆ. 6ರಿಂದ 12ನೇ ವರ್ಷ ಉತ್ತರ ಬಾಲ್ಯ ಶಾಲೆಯಲ್ಲಿ ಕಲಿಯುತ್ತದೆ. ಈ ಒಂದು ನಮ್ಮ ಶೈಕ್ಷಣಿಕವಾಗಿ ಏನೇನಿದಾವೆ, ಒಂದು 3ರಿಂದ 4 ಹಂತಗಳನ್ನು ಮಾತ್ರ ನಾವು ಅಧ್ಯಯನ ಮಾಡ್ತೀವಿ. ಆದ್ರೆ ಎಲ್ಲಾ ಹಂತಗಳು ನಿಮಗೆ ಗೊತ್ತಿರಬೇಕು ಪರೀಕ್ಷಾ ದೃಷ್ಟಿಯಿಂದ. ಯಾಕಂದ್ರೆ ಯಾವ್ದಾದ್ರು ಹಂತದ ಒಂದು ಕಾಲ ಕೇಳಬಹುದು. ಆಮೇಲೆ ಪ್ರಸವ ಪೂರ್ವ, ಆಮೇಲೆ ಶೈಶವ, 2ನೇ ವರ್ಷದಿಂದ 6 ವರ್ಷ, ಈ ತರ ಆಪ್ಷನ್ಸ್ ಗಳು ಕೊಟ್ಬಿಟ್ಟು ಯಾವ್ದು ಸರಿಯಾಗಿದೆ ಅಂತ ಕೇಳಬಹುದು. ಸೊ ಎಕ್ಸಾಮ್ ದೃಷ್ಟಿಯಿಂದ ಎಲ್ಲವನ್ನು ನಾವು ಬೇಕಾಗಿರೋದು ಒಂದು ಪ್ರಮುಖವಾದದ್ದು ಒಂದು ಅಂಶ. ಸೊ ಹಂಗಾಗಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಮಗುವಿನ ಒಂದು ವಿಕಾಸಕ್ಕೆ ಸಂಬಂಧಪಟ್ಟಂತ ಹಂತಗಳು ಯಾವುವು, ಅದರಲ್ಲಿ ಪೂರ್ವ ಬಾಲ್ಯ ಅಂದ್ರೆ ಮಗು 2ನೇ ವರ್ಷದಿಂದ 6 ವರ್ಷದ ಅವಧಿ, 6 ವರ್ಷ ಎಂಡಿಗೆ ಅನ್ನೋಷ್ಟ್ರಲ್ಲಿ ಶಾಲೆಯನ್ನ ಪ್ರವೇಶಿಸ್ತತಿ. ಸೊ ಆಗ ಒಂದು ಮಗುವಿನ ದೈಹಿಕ, ನೈತಿಕ, ಆಮೇಲೆ ಸಾಮಾಜಿಕ, ಸಮಯಘಾತ್ಮಕ ವಿಕಾಸ ಯಾವುದಾರ ಆಗಿರ್ತತಿ, ಅದರ ಲಕ್ಷಣಗಳು ಯಾವ ರೀತಿಯಾಗಿದ್ದಾವೆ, ಈ ಒಂದು ಮಗುವಿನ ಒಂದು ವಿಕಾಸದ ಒಂದು ಜ್ಞಾನವನ್ನು ಉಪಯೋಗಿಸ್ಕೊಂಡು ಶಿಕ್ಷಕ ಯಾವ ರೀತಿಯಾಗಿ ಬೋಧನೆ ಮಾಡಬೇಕು ಅನ್ನುವುದನ್ನ ನಾನು ಈ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಮಗುವಿನ ವಿಕಾಸದ ಹಂತಗಳು. ಮಗುವಿನ ವಿಕಾಸದ ಹಂತಗಳು ಅಂದ್ರೂ ಒಂದೇ, ವ್ಯಕ್ತಿಯ ವಿಕಾಸದ ಹಂತಗಳು. ಒಬ್ಬ ಮಗು ವಿಕಾಸ ಹೊಂದಿ ಯಾವ್ಯಾವ ಹಂತಗಳಲ್ಲಿ ಏನೇನ ಗುಣಲಕ್ಷಣಗಳನ್ನ ಹೊಂದುತ್ತದೆ ಅನ್ನೋದನ್ನೇ ಅಧ್ಯಯನ ಮಾಡಬೇಕು. ಈಗಾಗಲೇ ನಾವು ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂತ ಒಂದು ಕ್ಲಾಸ್ ಅನ್ನು ನೋಡುವಾಗ ಬೆಳವಣಿಗೆ ಅಂದ್ರೇನು, ವಿಕಾಸ ಅಂದ್ರೇನು ಗೊತ್ತಿದೆ. ಬೆಳವಣಿಗೆ ಅಂತಂದ್ರೆ ಒಂದು ನಿರ್ದಿಷ್ಟವಾಗಿ ಅಥವಾ ಒಬ್ಬ ವ್ಯಕ್ತಿ ಅಥವಾ ಒಂದು ಮಗುವಿನ ದೇಹದಲ್ಲಿ ಗೋಚರಿತ ದೈಹಿಕ ಬದಲಾವಣೆಗಳನ್ನ ನಾವು ಬೆಳವಣಿಗೆ ಅಂತ ಕರಿತೀವಿ. ಎತ್ತರ, ತೂಕ, ನಾವು ದೈಹಿಕವಾಗಿ ಏನೇನು ಬದಲಾವಣೆಗಳಾಗುತ್ತೋ ಅದು ಗೋಚರ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು. ಅಂತಹ ಒಂದು ಬದಲಾವಣೆಯನ್ನ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಅದೇ ರೀತಿ ವಿಕಾಸ ಅಂತಂದ್ರೆ ಮಗುವಿನ ಅಂತರ್ಗತ ಮಾರ್ಪಾಡು ಅಥವಾ ಆಂತರಿಕವಾಗಿ ಮಗುವಿನಲ್ಲಿ ನಡೆಯುವಂತ ಒಂದು ಮಾರ್ಪಾಡನ್ನ ವಿಕಾಸ ಅಂತ ಹೇಳಿ ಕರಿತೀವಿ. ಬೆಳವಣಿಗೆ ಒಂದು ನಿರ್ದಿಷ್ಟ ಹಂತ ತಲುಪಿದಾಗ ಬೆಳವಣಿಗೆ ಕೊನೆಗೊಳ್ಳುತ್ತದೆ. ಆದರೆ ವಿಕಾಸ ಇದು ಜೀವನ ಪರ್ಯಂತವಾಗಿ ಮುಂದುವರಿಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತದೆ ಅಂತ ನೋಡಿದ್ವಿ. ಈಗಾಗಲೇ ವಿಕಾಸದ ಹಂತಗಳು ಗೊತ್ತಿದ್ದಾವೆ ನಮಗೆ. ವಿಕಾಸ ನಿರಂತರವಾದುದು, ಸಂಚಿತವಾದುದು, ಒಂದು ಕ್ರಮಬದ್ಧ ವಿನ್ಯಾಸದಲ್ಲಿ ನಡೆಯುತ್ತದೆ. ವಿಕಾಸ ಎಂಬುದು ಒಂದು ವ್ಯಕ್ತಿಗತ ಪ್ರಕ್ರಿಯೆ. ಇವೆಲ್ಲವುಗಳನ್ನು ನಾವು ತಿಳ್ಕೊಂಡಿದೀವಿ. ಈಗ ವಿಕಾಸದ ಹಂತಗಳು, ಒಂದು ಮಗುವಿನ ಅಥವಾ ವ್ಯಕ್ತಿಯ ವಿಕಸನದಲ್ಲಿ ಎಷ್ಟು ಹಂತಗಳಿದಾವೆ ಅಂದ್ರೆ 10 ಹಂತಗಳು ಕಂಡು ಬರುತ್ತೆ. 10 ಹಂತಗಳಿದಾವೆ. ಯಾಕಂತಂದ್ರೆ ಈ ಪರೀಕ್ಷಾ ದೃಷ್ಟಿಯಿಂದ 3ರಿಂದ 4 ಹಂತಗಳನ್ನ ಮಾತ್ರ ನಾವು ಅಧ್ಯಯನ ಮಾಡಿದ್ರು ಕೂಡ ಇವೆಲ್ಲ ಹಂತಗಳು ಯಾವ್ಯಾವ ಅನ್ನೋದು ತಿಳ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಮೊದಲನೇದು ಪ್ರಸವ ಪೂರ್ವ. ಪ್ರಸವ ಪೂರ್ವ ಹಂತ ಅಂತ ಹೇಳಿ ಬರುತ್ತೆ. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಯಾವ್ದಾದ್ರು ಹಂತವನ್ನು ಕೇಳಿ ಏಜ್ ಕೇಳಬಹುದು. ಸೊ ಅದರಿಂದ ನಾವು ತಿಳ್ಕೊಳ್ಳೋದು ಮುಖ್ಯವಾದದ್ದು. ಪ್ರಸವ ಪೂರ್ವ ಅಂತಂದ್ರೆ ಗರ್ಭಧಾರಣೆಯಿಂದ ಜನನದವರೆಗೆ. ಗರ್ಭಧಾರಣೆಯಿಂದ ಜನನದವರೆಗೆ ಮಗು ಅಂಡಾಣು ಬಿಡುಗಡೆಯಾಗಿ ಗರ್ಭ ಏನ್ ಧರಿಸ್ತಾರ ಅಲ್ಲಿಂದ ಜನನದವರೆಗೂ ಇದು ಪ್ರಸವ ಪೂರ್ವ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಶೈಶವಾವಸ್ಥೆ ಅಂತ ಹೇಳಿ ಕರಿತೀವಿ. ಶೈಶವಾವಸ್ಥೆ ಅಂತಂದ್ರೆ ಜನನದಿಂದ 2 ವಾರದವರೆಗೆ. ಜನನದಿಂದ 2ನೇ ವಾರ ಶೈಶವಾವಸ್ಥೆ ಅಂತಂದ್ರೆ ಈಗ ಗರ್ಭಧಾರಣೆ ಆಯ್ತು, ಆಮೇಲೆ ಜನನದಿಂದ 2ನೇ ವಾರದವರೆಗೂ ಶೈಶವಾವಸ್ಥೆ. ಹಸುಳೆತನ ಅಂತಂದ್ರೆ ಹಸುಳೆತನದ ಹಂತ.
ಎರಡನೇ ವಾರದಿಂದ 2 ವರ್ಷದವರೆಗೆ ಇದು ಶೈಶವ ಇದು ಹಸುಳೆತನದ ಇದನ್ನ ಮಾಡ್ತೀವಿ. ಆಮೇಲೆ ಪೂರ್ವ ಬಾಲ್ಯ ಅಂತ ಬರುತ್ತೆ. ಪೂರ್ವ ಬಾಲ್ಯ 2ನೇ ವರ್ಷದಿಂದ 6 ವರ್ಷದವರೆಗೆ. 2ನೇ ವರ್ಷದಿಂದ 6 ವರ್ಷದವರೆಗಿನ ಅವಧಿಯನ್ನು ನಾವು ಏನಂತ ಹೇಳಿ ಕರಿತೀವಿ ಅಂತಂದ್ರೆ ಪೂರ್ವ ಬಾಲ್ಯ. ಇದು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟು. ನಾವು ಪೂರ್ವ ಬಾಲ್ಯದ ಬಗ್ಗೆ ತಿಳ್ಕೊಂಡಿರ್ಬೇಕಾದದ್ದು. ಆಮೇಲೆ ನೆಕ್ಸ್ಟ್ ಉತ್ತರ ಬಾಲ್ಯ. ಉತ್ತರ ಬಾಲ್ಯ 6ನೇ ವರ್ಷದಿಂದ 12ನೇ ವರ್ಷದವರೆಗೆ. ಇದು 2ನೇ ವರ್ಷ, ಇದು 6ನೇ ವರ್ಷದವರೆಗೆ. 12ನೇ ವರ್ಷದವರೆಗೆ ಉತ್ತರ ಬಾಲ್ಯ ಅಂತ ಹೇಳಿ ಕರೀತದೆ. ಆಮೇಲೆ ಆರನೇದು ಉತ್ತರ ಬಾಲ್ಯ. ಆಮೇಲೆ ನೆಕ್ಸ್ಟ್ ಲೈಂಗಿಕ ಪಕ್ವತೆಯ ಕಾಲ ಅಂತ ಹೇಳಿ ಕರಿತೀವಿ. ಲೈಂಗಿಕ ಪಕ್ವತೆಯ ಕಾಲ 12ನೇ ವರ್ಷದಿಂದ 13ರಿಂದ 14ನೇ ವರ್ಷದವರೆಗೆ. 12ನೇ ವರ್ಷದಿಂದ ಸ್ಟಾರ್ಟ್ ಆಗಿ 13ರಿಂದ 14ನೇ ವರ್ಷದವರೆಗೆ ನಾವು ಲೈಂಗಿಕ ಪಕ್ವತೆ ಕಾಲ ಅಂತ ಹೇಳಿ ಕರಿತೀವಿ. 7ನೇದು ತಾರುಣ್ಯ. ಯಾವಾಗ ಕರಿತೀವಿ ಅಂದ್ರೆ 14ನೇ ವರ್ಷದಿಂದ 18ನೇ ವರ್ಷದವರೆಗೆ ತಾರುಣ್ಯ. ಅಂದ್ರೆ ಇದು 10th ಕ್ಲಾಸ್ 6 to 8th ಟೀಚರ್ ಅಲ್ಲಿ ಇದ್ರ ಬಗ್ಗೆ ಕೇಳ್ಬಹುದು. 18 ವರ್ಷ. ಆಮೇಲೆ 8ನೇದು ವಯಸ್ಕರು ಅಂತಂದ್ರೆ 18ರಿಂದ 40 ವರ್ಷದವರೆಗೆ ವಯಸ್ಕ ಅಂತ ಹೇಳಿ ಕರೀತಾರೆ. 9ನೇದು ಮಧ್ಯ ವಯಸ್ಸು ಯಾವಾಗ ಕೇಳ್ತಾರೆ ಅಂದ್ರೆ 40ನೇ ವರ್ಷದಿಂದ 60ನೇ ವರ್ಷದವರೆಗೆ ಅದು ಮಧ್ಯ ವಯಸ್ಸು. ಲಾಸ್ಟ್ ವೃದ್ಧಾಪ್ಯ ಯಾವಾಗಂದ್ರೆ 60 ವರ್ಷದ ಮೇಲ್ಪಟ್ಟು 60 ಅಬವ್ ಏಜ್ ಆತಂದ್ರದು ವೃದ್ಧಾಪ್ಯ. ಮನುಷ್ಯನ ಅಥವಾ ವ್ಯಕ್ತಿಯ ವಿಕಸನ ಇವೆಲ್ಲ ಹಂತಗಳನ್ನ ದಾಟಿ ಮುಂದುವರಿಯುತ್ತದೆ. ಒಂದು ಮಗು ಗರ್ಭಧಾರಣೆಯಿಂದ ಜನನದವರೆಗೆ ಇರುವಂತಹ ಅವಧಿಯನ್ನ ಪ್ರಸವ ಪೂರ್ವ ಅಂತಾರೆ. ಇವೆಲ್ಲವೂ ಇಂಪಾರ್ಟೆಂಟು. ಇದರಲ್ಲಿ ಯಾವ್ದಾದ್ರು 2 ಕೊಟ್ಟು ಯಾವ್ದು ಸರಿಯಾಗಿದೆ ಅಥವಾ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಏಜ್ ಸಹಿತ ಕೇಳ್ಬಹುದು. ಈ ಎಲ್ಲ ಹಂತಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಶೈಶವ ಅಂದ್ರೆ ಜನನದಿಂದ 2ನೇ ವಾರ, ಹಸುಳೆತನ 2ನೇ ವಾರದಿಂದ 2ನೇ ವರ್ಷ, ಪೂರ್ವ ಬಾಲ್ಯ 2ನೇ ವರ್ಷದಿಂದ 6ನೇ ವರ್ಷದವರೆಗೆ, ಉತ್ತರ ಬಾಲ್ಯ 6ನೇ ವರ್ಷದಿಂದ 12ನೇ ವರ್ಷದವರೆಗೆ, ಲೈಂಗಿಕ ಪಕ್ವತೆ ಕಾಲ 12ನೇ ವರ್ಷದಿಂದ 13ರಿಂದ 14ನೇ ವರ್ಷದವರೆಗೆ, ಆಮೇಲೆ ತಾರುಣ್ಯ 14ರಿಂದ 18, ವಯಸ್ಕ ಅಂದ್ರೆ 18ರಿಂದ 40 ವರ್ಷದೊಳಗೆ, ಆಮೇಲೆ ಮಧ್ಯ ವಯಸ್ಸು 40ರಿಂದ 60 ವರ್ಷದವರೆಗೆ, ವೃದ್ಧಾಪ್ಯ 60 ವರ್ಷದ ನಂತರ ಸಾವಿನವರೆಗೂ ಕೂಡ ಅದು ವೃದ್ಧಾಪ್ಯ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಹಾಗಾದ್ರೆ ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶಿಕ್ಷಕನಿಗೆ ಇವೆಲ್ಲವೂ ಗೊತ್ತಿದ್ರೂ ಕೂಡ ಪೂರ್ವ ಬಾಲ್ಯ, ಯಾಕಂದ್ರೆ ಈ ಒಂದು ಹಂತದಲ್ಲಿ ಮಗು ಶಾಲೆಯನ್ನ ಪ್ರವೇಶಿಸುವುದರಿಂದ ಮಗುವಿನ ಪೂರ್ವ ಬಾಲ್ಯದ ವಿಕಾಸದ ಜ್ಞಾನ ಶಿಕ್ಷಕನಿಗಿರಬೇಕು. ಪೂರ್ವ ಬಾಲ್ಯ, ಉತ್ತರ ಬಾಲ್ಯ ಮತ್ತು ತಾರುಣ್ಯ ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಶಿಕ್ಷಕನಿಗೆ ಜ್ಞಾನ ಇರಲೇಬೇಕು. ಈಗ ಪೂರ್ವ ಬಾಲ್ಯದ ಕೊನೆಗೆ ಮಗು ಶಾಲೆಯನ್ನ ಪ್ರವೇಶಿಸ್ತೈತಿ. ಉತ್ತರ ಬಾಲ್ಯದಲ್ಲಿ ಮಗು ಶಾಲೆಯಲ್ಲೇ ಇರ್ತೈತಿ 6ರಿಂದ 12ನೇ ವರ್ಷದವರೆಗೂ. ಹಾಗಾಗಿ ಲೈಂಗಿಕ ಪಕ್ವತೆ ಕಾಲ ಮತ್ತು ತಾರುಣ್ಯದಲ್ಲಿ 16ನೇ ವರ್ಷ 6ನೇ 9 10ನೇ ತರಗತಿ ಶಿಕ್ಷಕರಿಗೆ ಇದು ಜ್ಞಾನ ಇರಬೇಕು. ಪರೀಕ್ಷಾ ದೃಷ್ಟಿಯಿಂದ ಈ 3 ಹಂತಗಳನ್ನ ಪೂರ್ವ ಬಾಲ್ಯ, ಉತ್ತರ ಬಾಲ್ಯ, ತಾರುಣ್ಯ ಈ ಹಂತಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಈ ಹಂತಗಳ ಬಗ್ಗೆನೇ ಪರೀಕ್ಷೆಗಳಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಹಾಗಾದ್ರೆ ಈ ಹಂತಗಳೆಲ್ಲವೂ ಗೊತ್ತಿರಬೇಕು. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಪೂರ್ವ ಬಾಲ್ಯದ ಮಗುವಿನ ಒಂದು ವಿಕಾಸ ಯಾವ ರೀತಿಯಾಗಿರುತ್ತೆ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ ಹಾಗೂ ಆ ಪೂರ್ವ ಬಾಲ್ಯದ ಮಕ್ಕಳಿಗೆ ಶಿಕ್ಷಣವನ್ನ ಯಾವ ರೀತಿಯಾಗಿ ಬೋಧಿಸಬೇಕು ಅನ್ನುವುದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆಯದು ಪೂರ್ವ ಬಾಲ್ಯ. ಎರಡರಿಂದ 6 ವರ್ಷದ ಅವಧಿ, 2ನೇ ವರ್ಷದಿಂದ 6 ವರ್ಷದವರೆಗೆ ನಾವು ಪೂರ್ವ ಬಾಲ್ಯ ಅಂತ ಹೇಳಿ ಕರಿತೀವಿ. ಈ ಒಂದು ಹಂತದಲ್ಲಿ ಮಗುವಿನ ದೈಹಿಕ ಬದಲಾವಣೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ, ಮಗುವಿನ ದೈಹಿಕ ಬದಲಾವಣೆ
ದೈಹಿಕವಾಗಿ ಮಗುವಿನ ವಿಕಾಸ ಎಷ್ಟಾಗಿರುತ್ತದೆ? ಈ ರೀತಿ ಕ್ವಶನ್ಸ್ಗಳು ಬರ್ಬೋದು. ಈಗ ನಾವು ಪೂರ್ವಬಾಲ್ಯ 2ನೇ ವರ್ಷದಿಂದ 6ನೇ ವರ್ಷದವರೆಗೆ ಮಗುವನ್ನ ನಾವು ತೆಗೆದುಕೊಂಡಾಗ ಏನೇನ್ ಬದಲಾವಣೆ ಆಗುತ್ತದೆ? ಮುಖ್ಯವಾಗಿ 2ನೇ ವರ್ಷ ಮಗು ದಾಟಿದ ನಂತರ ಈ ಒಂದು ಹಂತದಲ್ಲಿ ಒಂದು ದೈಹಿಕ ಬೆಳವಣಿಗೆ ನಿಧಾನವಾಗಿರುತ್ತದೆ. ನಿಧಾನಗತಿಯ ದೈಹಿಕ ಬೆಳವಣಿಗೆ ಕಂಡು ಬರುತ್ತೆ. ನಿಧಾನಗತಿಯ ದೈಹಿಕ ಬೆಳವಣಿಗೆ, ಯಾಕಂದ್ರೆ ಕೈ ಕಾಲುಗಳಾಗಿರ್ಬೋದು 2 ವರ್ಷ ಆಗಿ 3ನೇ ವರ್ಷದ ಮಗು ಏನಿರ್ತದೆ ನಿಧಾನಗತಿಯಾಗಿ ದೈಹಿಕವಾಗಿ ಬೆಳವಣಿಗೆಯನ್ನ ಕಾಣುತ್ತದೆ. ನಮ್ಗೆಲ್ಲ ಮನೆಯಲ್ಲಿ ಮಕ್ಕಳಿದ್ರೆ ಗೊತ್ತೇ ಇರುತ್ತೆ ಅವರ ಬೆಳವಣಿಗೆ ಯಾವ ರೀತಿಯಾಗಿರುತ್ತದೆ ಅಂದ್ರೆ ಗತಿಯಲ್ಲಿರುತ್ತೆ. ಕೈ ಕಾಲು ಸ್ವಲ್ಪ ಹೈಟ್ ಆಗಿರ್ತಾರೆ. ಆಮೇಲೆ ಶಿರದ ಮೇಲೆ ಒಂದು ನಿಯಂತ್ರಣ ಆಗಿರ್ಬೋದು. ಅಂದ್ರೆ ಇನ್ನೂ ಅಷ್ಟೊಂದು ಬಾಡಿ ಡೆವಲಪ್ಮೆಂಟ್ ಇರಲ್ಲ. ದೈಹಿಕ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ ಪೂರ್ವ ಬಾಲ್ಯದ ಮಕ್ಕಳಲ್ಲಿ ಅಂತಂದ್ರೆ ನಿಧಾನಗತಿಯಲ್ಲಿ ದೈಹಿಕವಾಗಿ ಬೆಳವಣಿಗೆ ಇರುತ್ತದೆ. ಇವರು ವಾರ್ಷಿಕವಾಗಿ ಸರಾಸರಿ ಎಷ್ಟು ಎತ್ತರ ಆಗ್ತಾರಂತಂದ್ರೆ, ಈಗ 2ನೇ ವರ್ಷದ ಮಗು 3 ವರ್ಷದ ಅವಧಿಗೆ ವಾರ್ಷಿಕವಾಗಿ ಎಷ್ಟು ಸರಾಸರಿ ಎತ್ತರ ಇರಬಹುದು ಅಂತಂದ್ರೆ 3 ಅಂಗುಲ ಎತ್ತರ. 3 ಅಂಗುಲ. ಇಡೀ ಮಗುವಿನ ನಾನು ಎತ್ತರವನ್ನು ಹೇಳ್ತಿಲ್ಲ, ವಾರ್ಷಿಕವಾಗಿ ಅವರು ದೈಹಿಕ ಬೆಳವಣಿಗೆ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಎಷ್ಟು ದೈಹಿಕ ಬೆಳವಣಿಗೆ ಇರುತ್ತೆ ಅಂದ್ರೆ ಒಂದು ವರ್ಷದಲ್ಲಿ ಒಂದು 3 ಅಂಗುಲ ಅವ್ರ ಹೈಟ್ ಆಗಿರ್ಬೇಕು. ಯಾಕಂದ್ರೆ ನಿಧಾನಗತಿಯ ದೈಹಿಕ ಬೆಳವಣಿಗೆ ಕಂಡು ಬರುತ್ತೆ ಮಗುವಿನಲ್ಲಿ. ಆ ಒಂದು ಹಂತದಲ್ಲಿ ಒಂದು ಎತ್ತರ ಒಂದು ವಾರ್ಷಿಕವಾಗಿ 1 ವರ್ಷದಿಂದ 1 ವರ್ಷಕ್ಕೆ ಎತ್ತರ ಒಂದು 3 ಅಂಗುಲ ಮಗು ಹೈಟ್ ಆಗ್ಬಹುದು. ಆಮೇಲೆ ವಾರ್ಷಿಕವಾಗಿ ಮಗು ಎಷ್ಟು ಕೆಜಿ ತೂಕ ಆಗ್ಬಹುದು ಅಂದ್ರೆ 2 ರಿಂದ 2.5 ಕೆಜಿ ತೂಕದಲ್ಲಿ ಹೆಚ್ಚಳ ಆಗ್ಬಹುದು. 2 ರಿಂದ 2.5 ಕೆಜಿ ತೂಕದಲ್ಲಿ ಹೆಚ್ಚಳ ಆಗ್ಬಹುದು. ಮಗುವಿನ ಒಂದು ದೈಹಿಕವಾಗಿ ಪೂರ್ವ ಬಾಲ್ಯದ ಮಗುವಿನ ದೈಹಿಕ ಬೆಳವಣಿಗೆ ಯಾವ ರೀತಿಯಾಗಿರುತ್ತೆ, ದೈಹಿಕವಾಗಿ ವಿಕಾಸ ಯಾವ ರೀತಿಯಾಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ದೈಹಿಕವಾಗಿ ಮಗುವಿನ ದೈಹಿಕ ಬೆಳವಣಿಗೆ ನಿಧಾನವಾಗಿರುತ್ತೆ. 1 ವರ್ಷದಲ್ಲಿ ಮಗು ಒಂದು 3 ಅಂಗುಲ ಹೈಟ್ ಆಗ್ಬೋದು. 2 ರಿಂದ 2.5 ಕೆಜಿ ತೂಕವನ್ನ ಜಾಸ್ತಿ ಮಾಡಬೇಕು. ಮತ್ತೆ ಮಗುವನ್ನ ನೋಡ್ಬೇಕಾದ್ರೆ ಮಗುವಿನ ಕಾಲುಗಳ ಬೆಳವಣಿಗೆ ಶೀಘ್ರವಾಗಿರುತ್ತೆ. ಕಾಲುಗಳ ಬೆಳವಣಿಗೆ ಶೀಘ್ರ ಗತಿಯಲ್ಲಿ ಇರುತ್ತೆ. ಕಾಲುಗಳ ಬೆಳವಣಿಗೆ ಶೀಘ್ರ ಗತಿಯಲ್ಲಿ ಇರುತ್ತೆ. ಯಾಕಂದ್ರೆ ಒಬ್ಬ ಮಗುವನ್ನ ತೆಗೆದುಕೊಂಡ್ರು ಅವನ ದೇಹದ ಅರ್ಧದಷ್ಟು ಕಾಲುಗಳನ್ನ ಸೂಚಿಸ್ತವೆ. ಅಂದ್ರೆ ಕಾಲುಗಳ ಬೆಳವಣಿಗೆ ಶೀಘ್ರಗತಿಯಲ್ಲಿ ಇರ್ತದೆ. ಶಿರದ ಬೆಳವಣಿಗೆ, ತಲೆಯ ಬೆಳವಣಿಗೆ ನಿಧಾನ ಇರುತ್ತೆ. ಶಿರದ ಬೆಳವಣಿಗೆ ನಿಧಾನಗತಿಯಲ್ಲಿ ಇರುತ್ತೆ. ಶಿರದ ಬೆಳವಣಿಗೆ ನಿಧಾನಗತಿಯಲ್ಲಿ ಇರುತ್ತೆ. ಆಮೇಲೆ ಕಾಲುಗಳ ಬೆಳವಣಿಗೆ ಜಾಸ್ತಿ ವೇಗದಲ್ಲಿ ಇರುತ್ತೆ. ಇವೆಲ್ಲ ದೈಹಿಕ ಗುಣಲಕ್ಷಣಗಳು, ದೈಹಿಕ ಏನಿರ್ತದೆ ವಿಕಾಸ ಪೂರ್ವ ಬಾಲ್ಯದ ಮಗುವಿನ ಒಂದು ಇದರಲ್ಲಿ ಕಂಡು ಬರುತ್ತೆ. ಈ ಒಂದು ಹಂತದಲ್ಲಿ ಮಕ್ಕಳು ಏನನ್ನ ಚಟುವಟಿಕೆಗಳಲ್ಲಿ ತೊಡಗ್ತವೆ ಅವುಗಳಿಗೆ ಗತಿಶೀಲನ ಚಟುವಟಿಕೆಗಳಿರ್ತಾರೆ. ಗತಿಶೀಲನ ಅಂದ್ರೆ ಏನೇನು ಕಲಿಯುತ್ತೆ ಮಗು? ಗತಿಶೀಲನ ಚಟುವಟಿಕೆಗಳು ಏನೇನು ಕಂಡು ಬರುತ್ತೆ ಅಂದ್ರೆ, ಗತಿಶೀಲನ ಎಕ್ಸಾಮ್ಗಳಲ್ಲಿ ಹೆಂಗೆ ಕೇಳ್ಬೋದು, ಪೂರ್ವ ಬಾಲ್ಯ ಮಕ್ಕಳ ಗತಿಶೀಲನ ಚಟುವಟಿಕೆ ಏನೇನು ಗತಿಶೀಲನ ಚಟುವಟಿಕೆಗಳನ್ನ ಮಾಡ್ತಾರೆ? ಏರುವುದು. ಮಕ್ಕಳು ಒಂದು ಕಡೆ ಕೂತ್ಕೊಂಡಿರಲ್ಲ, ಅವ್ರು ಚಟುವಟಿಕೆ ಮಾಡ್ತಿರ್ತಾರ. ಆ ಒಂದು ಪೂರ್ವ ಬಾಲ್ಯದ ಏರುವುದು, ನೆಗೆಯುವುದು, ಹಾರುವುದು, ಜಿಗಿಯುವುದು, ಇವೆಲ್ಲವನ್ನ ಗತಿಶೀಲನ ಚಟುವಟಿಕೆಗಳನ್ನ ಅವ್ರ ಕಲ್ತ್ಕೊಂತಾರ. ಯಾಕಂತಂದ್ರೆ ಈಗ ನಮ್ಮಲ್ಲಿ ಮಕ್ಕಳಿದ್ರೆ 2 ರಿಂದ 6 ವರ್ಷದೊಳಗಿನ ಪೂರ್ವ ಬಾಲ್ಯದ ಮಕ್ಕಳಿದ್ರೆ ನಮ್ಗೆ ಗೊತ್ತಿರುತ್ತೆ. ಅವ್ರು ಒಂದ್ ಕಡೆ ಕೂತಿರಲ್ಲ, ಏರುವುದು, ಹಗ್ಗ ಹಾರುವುದು, ನೆಗೆಯುವುದು, ಜಿಗಿಯುವುದು, ಈ ತರ ಆಕ್ಟಿವಿಟೀಸ್ ಗಳನ್ನ ಮಾಡ್ತಿರ್ತಾರೆ. ಅವೇ ಗತಿಶೀಲನ ಚಟುವಟಿಕೆಗಳು ಅಂತ ಹೇಳಿ ಕರೀತಾರೆ. ಇವುಗಳನ್ನ ಕೂಡ ಎಕ್ಸಾಮ್ಗಳಲ್ಲಿ ಕೇಳ್ಬೋದು. ಆಮೇಲೆ 90% ಮಗುವಿನ ಬೆಳವಣಿಗೆ ಆಗಿರುತ್ತೆ. ಮೆದುಳಿನ ಬೆಳವಣಿಗೆ 90% ಮೆದುಳಿನ ಒಂದು ಬೆಳವಣಿಗೆ ಕಂಡು ಬರುತ್ತೆ. ಇಲ್ಲಿ ಮೆದುಳಿನ ಬೆಳವಣಿಗೆ 90% ಮೆದುಳಿನ ಬೆಳವಣಿಗೆ ಮಕ್ಕಳಲ್ಲಿ ಕಂಡು ಬರ್ತದೆ. ಆಮೇಲೆ ಇಲ್ಲಿ ಗತಿಶೀಲನ ಚಟುವಟಿಕೆಗಳ ಗತಿ ಸಾಮರ್ಥ್ಯಗಳು ಅಂದ್ರೆ ಸ್ವಂತ ಸಾಮರ್ಥ್ಯಗಳನ್ನ ಅವರು ಬಳಸ್ಕೊಂತಾರೆ. ಮಗು 2ನೇ ವರ್ಷದಿಂದ 6 ವರ್ಷದ ಕೊನೆಗೆ ಬಂತು ಅಂತಂದ್ರೆ ಕೆಲವೊಂದು ಸ್ವಯಂ ಸಾಮರ್ಥ್ಯಗಳನ್ನ ಕೆಪಾಸಿಟಿಯನ್ನು ಬೆಳೆಸ್ಕೊಳ್ಳುತ್ತೆ. ನೀವು ಮನೇಲಿ ಮಕ್ಕಳಿದ್ರೆ ಅಬ್ಸರ್ವ್ ಮಾಡುವುದು, ತನ್ನಿಂದ ತಾನೇ ಸ್ನಾನ ಮಾಡ್ತೀನಿ ಅಂತ ಹೋಗುತ್ತೆ. ಸ್ನಾನ ಮಾಡುವುದು,
ನಾವು 2 ವರ್ಷದ ಮಗುವಿಗೆ ಊಟವನ್ನ ಮಾಡಿಸ್ತಿರ್ತೀವಿ. 6 ವರ್ಷದ ಕೊನೆಗೆ ಬಂತು ಅಂದ್ರೆ 2 ರಿಂದ 6 ವರ್ಷದ ಸ್ವತಃ ನಾವು ಪ್ಲೇಟ್ ಅಲ್ಲಿ ಏನಾದ್ರೂ ಆಹಾರ ಹಾಕೊಡ್ತೀವಿ. ಸ್ವತಃ ಆಹಾರ ಸೇವನೆ, ಆಮೇಲೆ ಸ್ವತಃ ಉಡುಗೆ ತೊಡುವುದು, ತಾನೇ ಡ್ರೆಸ್ ಹಾಕೊಳ್ಳೋದು, ಹಲ್ಲುಜ್ಜುವುದು, ಗತಿ ಸಾಮರ್ಥ್ಯಗಳಂದ್ರೆ ಸ್ವಯಂ ಸಾಮರ್ಥ್ಯಗಳನ್ನ ಕಲ್ತ್ಕೊಂತತಿ. ಎಕ್ಸಾಮ್ಗಳಲ್ಲಿ ಯಾವ ರೀತಿಯಾಗಿ ಅದ್ರ ಕೇಳಬಹುದು. ಪೂರ್ವ ಬಾಲ್ಯದ ಮಗುವಿನ ದೈಹಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬಂದ್ರೆ ನಿಧಾನಗತಿ ಇರುತ್ತದೆ. ವಾರ್ಷಿಕವಾಗಿ 3 ಅಂಗುಲ ಹೈಟ್ ಆಗ್ಬಹುದು. ವಾರ್ಷಿಕವಾಗಿ ತೆಗೆದುಕೊಂಡ್ರೆ 1 ವರ್ಷಕ್ಕೆ ತೆಗೆದುಕೊಂಡ್ರೆ 2.5 kg ತೂಕ ಹೆಚ್ಚಾಗಬಹುದು. ಕಾಲುಗಳ ಬೆಳವಣಿಗೆ ಶೀಘ್ರಗತಿಯಲ್ಲಿ ಇರುತ್ತದೆ. ಶಿರದ ಬೆಳವಣಿಗೆ ನಿಧಾನಗತಿಯಲ್ಲಿರುತ್ತದೆ. ಮಕ್ಕಳು ಕೆಲವೊಂದು ಗತಿಶೀಲನ ಚಟುವಟಿಕೆಗಳನ್ನು ಮಾಡ್ತಾರೆ. ಅಂದ್ರೆ ಹಾರುವುದು, ಹಗ್ಗ ಹಾರುವುದು, ನೆಗೆಯುವುದು, ಜಿಗಿಯುವುದು, ಈ ರೀತಿಯಾಗಿ ಗತಿಶೀಲನ ಚಟುವಟಿಕೆಗಳನ್ನು ಮಾಡ್ತಾರೆ. ಮೆದುಳಿನ 90% ಭಾಗ ಬೆಳವಣಿಗೆ ಆಗಿರುತ್ತೆ. ದೈಹಿಕವಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಗತಿ ಸಾಮರ್ಥ್ಯಗಳನ್ನ ಬೆಳೆಸ್ಕೊಂತಾರೆ. ಸ್ನಾನ ಮಾಡುವುದು, ಗತಿ ಸಾಮರ್ಥ್ಯ ಅಂದ್ರೆ ಸ್ವಯಂ ಸಾಮರ್ಥ್ಯ, ಅವ್ರಿಗೆ ಸ್ವಂತ ಕೆಪಾಸಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸ್ವತಃ ಆಹಾರ ಸೇವನೆ ಮಾಡೋದು, ಹಲ್ಲುಜ್ಜು ಮಾಡುವುದು, ತನ್ನ ಡ್ರೆಸ್ ಉಡುಗೆಯನ್ನು ತಾನೇ ಹಾಕೊಳ್ಳೋದಾಗಿರ್ಬೋದು. ಈ ರೀತಿಯಾಗಿ ಸ್ವ ಸಾಮರ್ಥ್ಯಗಳನ್ನ ಕಲ್ತ್ಕೊಂತವೆ. ಇಷ್ಟೊಂದು ಪೂರ್ವ ಬಾಲ್ಯದ ಮಕ್ಕಳ ಒಂದು ದೈಹಿಕ ವಿಕಾಸಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳು. ಇದು ನೀವು ನೋಟ್ಸ್ ಕೂಡ ಮಾಡ್ಕೋಬಹುದು. ಎಕ್ಸಾಮ್ಗಳಲ್ಲಿ ಏನೇ ಕೇಳಬಹುದು. ಗತಿಶೀಲನ ಚಟುವಟಿಕೆಗಳು, ಗತಿ ಸಾಮರ್ಥ್ಯಗಳು, ಎಷ್ಟು kg ಎತ್ತರ ಆಗ್ಬೋದು, ವಾರ್ಷಿಕ ಸರಾಸರಿ ಎಷ್ಟು kg ತೂಕ ಹೆಚ್ಚಾಗಬಹುದು, ಮೆದುಳಿನ ಎಷ್ಟು ಬೆಳವಣಿಗೆ ಆಗಿರುತ್ತದೆ, ಇವೆಲ್ಲವೂ ಕೇಳ್ಬೋದು. ಇವೆಲ್ಲವನ್ನ ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಪಾಯಿಂಟ್, ಈಗ ದೈಹಿಕವಾಗಿ ಯಾವ ರೀತಿಯಾಗಿ ಮಗು ವಿಕಾಸನ ಹಂತತೆ ಅಂತ ನೋಡಿದ್ವಿ. ಇನ್ನ ಬೌದ್ಧಿಕ ವಿಕಾಸ. ಮಗು ದೈಹಿಕವಾಗಿ ವಿಕಾಸ ಆಯ್ತು, ಹೈಟ್ ಬೆಳೀತು, ಸ್ವಂತ ಸಾಮರ್ಥ್ಯಗಳನ್ನು ಬೆಳೆಸ್ಕೊಂತು. ಇನ್ನ ಮಗುವಿನ ಬೌದ್ಧಿಕ ಪರಿಕಲ್ಪನೆ ಯಾವ ರೀತಿಯಾಗಿ ಈ ಒಂದು ಹಂತದಲ್ಲಿ ಟ್ಯಾಲೆಂಟ್ ಅಥವಾ ಬುದ್ಧಿಶಕ್ತಿ ಯಾವ ಮಟ್ಟಕ್ಕಿರುತ್ತೆ, ಮಗುವಿನ ಬೌದ್ಧಿಕ ವಿಕಾಸ ಯಾವ ರೀತಿಯಾಗಿರುತ್ತೆ 2 ರಿಂದ 6ನೇ ವರ್ಷದವರೆಗೆ ಅಂತಂದ್ರೆ ನೈಜತೆಯ ಪರಿಕಲ್ಪನೆಗಳನ್ನ ಬೆಳೆಯುತ್ತದೆ. ಈ ವರ್ಡ್ಗಳು ಇಂಪಾರ್ಟೆಂಟ್. ಇದನ್ನೇ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ನೈಜತೆಯ ಪರಿಕಲ್ಪನೆ ಮಗುವಿಗೆ ಬೆಳೆಯುತ್ತದೆ. ನೈಜತೆಯ ಪರಿಕಲ್ಪನೆ ಬೆಳವಣಿಗೆ ಆಗುತ್ತೆ. ಏನಿದು ನೈಜತೆಯ ಪರಿಕಲ್ಪನೆ ಅಂದ್ರೆ ಮಗುವಿಗೆ ನಿಜ ಜೀವನದ ಸನ್ನಿವೇಶಗಳು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. 6ನೇ ವರ್ಷದ ಮಗು ಅಂದ್ರೆ ಕುಟುಂಬ ಸದಸ್ಯರನ್ನ ಗುರುತಿಸ್ತದೆ. 2 ರಿಂದ 6 ಇವರೇ ತಂದೆ, ಇವ್ರ ತಾಯಿ, ಇವ್ರ ಅಜ್ಜ ಅಜ್ಜಿ, ಈ ರೀತಿಯಾಗಿ ನೈಜತೆಯ ಪರಿಕಲ್ಪನೆ, ಇವರು ನೆರೆಹೊರೆ, ಇವರು ಫ್ರೆಂಡ್ಸು, ಈ ರೀತಿಯಾದಂತಹ ಒಂದು ಪರಿಕಲ್ಪನೆ 2ನೇ ವರ್ಷದಿಂದ 6ನೇ ವರ್ಷದ ಕೊನೆಗೆ ಮಗುವಿನ ನಲ್ಲಿ ಡೆವಲಪ್ ಆಗುತ್ತೆ. ಹಾಗಾದ್ರೆ ಮಗು ನೈಜತೆಯ ಪರಿಕಲ್ಪನೆಗಳು, ಇವರೇ ತಂದೆ ತಾಯಿ ಅನ್ನುವ ಗುರುತಿಸುವಂತ ಕಲ್ಪನೆ ಆಲ್ರೆಡಿ ಮೂಡಿರುತ್ತೆ. ಸೊ ಬೌದ್ಧಿಕ ವಿಕಾಸದಲ್ಲಿ ಮಕ್ಕಳಿಗೆ ನೈಜತೆ ಪರಿಕಲ್ಪನೆ ಅರಿವು, ಸ್ಪಷ್ಟ ಅರಿವು ಆಗಿರುತ್ತೆ. ಗಾತ್ರ ಆಕಾರ ಇವುಗಳ ಪರಿಕಲ್ಪನೆ ಕೂಡ, ಎತ್ತರ, ಇವುಗಳ ಪರಿಕಲ್ಪನೆ ಬಂದಿರುತ್ತೆ. ಯಾಕಂದ್ರೆ ಮಗು ಅಷ್ಟೊತ್ತಿಗೆ ಆಟ ಆಡ್ಲಿಕ್ಕೆ ಕಲ್ತಿರುತ್ತೆ. ಬಾಲ್ ಆಗಿರ್ಬೋದು, ಇನ್ನಿತರ ಆಟಿಕೆಗಳ ಸಾಮಾನುಗಳೊಂದಿಗೆ ಆಟ ಆಡುವುದನ್ನ ಅವರು ಕಲಿತಿರುವುದರಿಂದ ಇದು ಬಾಲ್ ಇಷ್ಟು ದಪ್ಪ ಇದೆ, ಚಿಕ್ಕದು, ದಪ್ಪದು, ಎತ್ತರ, ಗಿಡ್ಡ, ಈ ರೀತಿಯಾದಂತಹ ಒಂದು ಗಾತ್ರ ಆಕಾರದ ಒಂದು ಪರಿಕಲ್ಪನೆ ಇವರಿಗೆ ಬೆಳವಣಿಗೆಯಾಗಿರುತ್ತೆ. ಮುಖ್ಯವಾಗಿ ಅಂದ್ರೆ ಭಾಷಾ ಸಾಮರ್ಥ್ಯ ತೀವ್ರಗತಿಯಲ್ಲಿರುತ್ತೆ. ಭಾಷಾ ಸಾಮರ್ಥ್ಯ, ಆಮೇಲೆ ಪದಗಳ ಪರಿಕಲ್ಪನೆ ಗೊತ್ತಾಗಿರುತ್ತೆ. ಪದಗಳ ಪರಿಕಲ್ಪನೆ ಇವ್ರಿಗೆ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ, ಸ್ನೇಹಿತರು, ಎಲ್ಲ ವರ್ಡ್ಗಳು ಗೊತ್ತಿರ್ತವೆ. ಅಂದ್ರೆ ಭಾಷಾ ಸಾಮರ್ಥ್ಯ ತೀವ್ರಗತಿಯಲ್ಲಿ ಬೆಳವಣಿಗೆ ಆಗ್ತಿರುತ್ತೆ. ಏನೇ ಆದ್ರೂ ಅಂದ್ರೆ ಭಾಷಾ ಸಾಮರ್ಥ್ಯ ಅಂದ್ರೆ ಮಗುವಿಗೆ ಮಾತನಾಡ್ಲಿಕ್ಕೆ ಮಗು ಸ್ಟಾರ್ಟ್ ಮಾಡಿದ್ರಿಂದ ಎಲ್ಲಾ ವರ್ಡ್ಗಳನ್ನ ಕಲಿಯುವಂತ ಒಂದು ಆತುರದಲ್ಲಿರುತ್ತೆ. ಇದೇನು ಅನ್ನುವಂತ ಒಂದು ಕುತೂಹಲ ಮಗುಗಿರುತ್ತೆ. ಕೇಳಿ ತಿಳ್ಕೊಳ್ಳುವಂತ ಒಂದು ಹಂತ ಇದು. ಸೊ ಹಾಗಾಗಿ ಮಗುವಿನಲ್ಲಿ ಭಾಷಾ ಸಾಮರ್ಥ್ಯ ತೀವ್ರಗತಿಯಲ್ಲಿ ಇರುತ್ತದೆ. ಮುಖ್ಯವಾಗಿ 2 ರಿಂದ 6ನೇ ವರ್ಷದ ಮಗುವನ್ನ ತೆಗೆದುಕೊಂಡಾಗ ಮಗುವಿನಲ್ಲಿ ಅಂದಾಜು ಎಷ್ಟು ಪದಗಳ ಒಂದು ಭಾಷಾ ಸಾಮರ್ಥ್ಯ ಇರುತ್ತದೆ ಅಂದ್ರೆ 2500 ಪದ ಸಂಪತ್ತನ್ನು ಹೊಂದಿರುತ್ತೆ. ಇದು ಕೂಡ ಕ್ವಶನ್ಸ್ ರೈಸ್ ಮಾಡಬಹುದು. ಇಂಪಾರ್ಟೆಂಟ್. ಪೂರ್ವ ಬಾಲ್ಯದ ಮಕ್ಕಳ ಪದ ಸಂಪತ್ತು ಎಷ್ಟು? ಮಿನಿಮಮ್ ಅಂದ್ರೆ 2500 ಪದಗಳು. ಅವುಗಳು ಅಕ್ಕ ತಂಗಿ, ಅಣ್ಣ ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಎಲ್ಲವನ್ನ ಸೇರಿ ಮಗು ಏನ್ ಮಾತಾಡ್ತತಿ, ಆ ಭಾಷಾ ಸಂಪತ್ತು ಎಷ್ಟಿರ್ತತಿ ಅಂದ್ರೆ ಪದಗಳ ಮಿತಿ 2500 ಪದಗಳು ಮಕ್ಕಳಿಗೆ 6ನೇ ವರ್ಷದವರೆಗೆ ಗೊತ್ತಿರ್ತವೆ, ಭಾಷಾ ಸಂಪತ್ತಾಗಿರ್ತವೆ. ಮುಖ್ಯವಾಗಿ ಅಂದ್ರೆ ಮಕ್ಕಳು ಕಂಠಪಾಠದ ಮೂಲಕ ನೆನ್ಪಿಟ್ಕೊಂತಿರ್ತಾರೆ.
ಕಂಠಪಾಠದ ಮೂಲಕ ಮಕ್ಕಳು ಯಾವ್ದಾದ್ರನ್ನ ನೆನ್ಪಿಟ್ಕೊಂಡಿರ್ತಾರೆ. ಈಗ 6ನೇ ವರ್ಷದ ಮಗು ಹಾಡು ಹೇಳು ಅಂತಿರ್ತೀವಿ, ನಾವು ಒಂದು ಹಾಡು ಕಲ್ಸಿರ್ತೀವಿ ಯಾವ್ದಾದ್ರ ಮಗುಗೆ, ಅದನ್ನ ಪದೇ ಪದೇ ಹೇಳ್ಸಿ ಅಂದ್ರೆ ಮಗು ಅದನ್ನ ಹಾಡಕ್ ಸ್ಟಾರ್ಟ್ ಮಾಡಿರುತ್ತೆ. ರೈಮ್ಸ್ ಆಗಿರ್ಬೋದು, ನರ್ಸರಿ ಪದ್ಯಗಳು, ಪ್ರಾಸ ಪದ್ಯಗಳು, ಇವುಗಳನ್ನ ಅದು ಕಂಠಪಾಠದ ಮೂಲಕ ಕಲ್ತಿರುತ್ತೆ. ನರ್ಸರಿ, ಪ್ರಾಸ ಪದ್ಯ ಅದು ಕಂಠಪಾಠ. ಇಲ್ಲಿ ಮುಖ್ಯವಾಗಿ ಅಂದ್ರೆ ಮಕ್ಕಳಿಗೆ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿ ಉಂಟಾಗ್ತದೆ. ಕಲ್ಪನಾ ಶಕ್ತಿ, ಸೃಜನಶೀಲತೆ ಇವುಗಳ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಈಗ ಕಲ್ಪನಾ ಶಕ್ತಿ ಅಂದ್ರೆ ಮಕ್ಕಳಿಗೆ ಊಹೆ ಮಾಡ್ಕೊಂತವೆ. ಈಗ ಫಾರ್ ಎಕ್ಸಾಂಪಲ್ ಮಗುವಿಗೆ ಹೆದರಿಕೆಯನ್ನು ಉಂಟು ಮಾಡ್ಬೇಕಾದ್ರೆ ದೆವ್ವ ಇದೆ, ಭೂತ ಇದೆ, ಇದು ಯಾವ್ದಾದ್ರು ಅಲ್ಲಿ ಹೋದ್ರೆ ಅದು ಹಿಡ್ಕೊಳ್ಳುತ್ತೆ, ಇಂತ ಒಂದು ಕಲ್ಪನೆ ಮಾಡಿದಾಗ ಮಗು ಅದ್ ನೋಡಿರೋದಿಲ್ಲ, ಆದ್ರೂ ಸಹಿತ ಕಲ್ಪನೆ ಮಾಡ್ಕೊಳ್ತೈತಿ. ಇಮ್ಯಾಜಿನ್ ಅಂತ ಹೇಳಿ ಕರಿತೀವಿ. ಇರ್ಬಹುದೇನೋ, ಈ ನೋಡು ಅದು ಬಂತು ಅಂದ್ರೆ ಹಿಂಗೆ ಅಂತ ಮಗು ಹೆದರಿಕೆಯನ್ನು ಮಾಡಿದ್ರೆ ಮಕ್ಕಳು ಕಲ್ಪನೆಯನ್ನ ಊಹೆ ಕಲ್ಪನೆಯನ್ನ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಗು ಇರಬಹುದೇನೋ, ಅದ್ ಬಂದ್ರೆ ನಾನು ಹಿಡ್ಕೊಂಡು ಹೋಗುತ್ತೆ. ಈ ರೀತಿಯಾಗಿ ಮಕ್ಕಳ ಒಂದು ಕಲ್ಪನಾ ಶಕ್ತಿ ಇಲ್ಲಿ ಡೆವಲಪ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಧಾನಕ್ಕೆ ಸೃಜನಶೀಲತೆ ವಿಕಾಸಗೊಳ್ತೈತೆ. ಮಗುವನ್ನು ನೋಡಿದಾಗ ತಾನೇ ಕಡ್ಡಿಯನ್ನ ಜೋಡಿಸಿ ಒಂದು ಮನೆ ಮಾಡೋದಾಗಿರ್ಬೋದು, ಚಿಕ್ಕ ಪುಟ್ಟ ಒಂದು ಆಟಿಕೆಗಳಲ್ಲಿ ತನ್ನ ಆಟ ಆಡೋದ್ರಲ್ಲಿ ತನ್ನ ಸೃಜನಶೀಲತೆನ ಅದು ತೋರಿಸತ್ತೆ. ನಮ್ಗೆ ಸೃಜನಶೀಲತೆ ಇದ್ ಮಾಡುತ್ತೆ. ಆಮೇಲೆ ಹೊಸ ಪ್ರವೃತ್ತಿ ಬೆಳ್ಕೊಳ್ತೈತಿ. ಹೊಸದಾಗಿ ಯಾವ್ದಾದ್ರು ಒಂದು ಹೊಸ ಪ್ರವೃತ್ತಿ ಬೆಳ್ಕೊಳ್ಬಹುದು. ಏನಿದು ಹೊಸ ಪ್ರವೃತ್ತಿ ಅಂದ್ರೆ 6ನೇ ವರ್ಷದವರೆಗಿನ ಮಗು ಏನಾದ್ರೂ ಒಂದು ಹೊಸದನ್ನ ಕಲಿಬಹುದು. ಅದು ಇಂಟ್ರೆಸ್ಟ್ ಯಾವ್ದ್ರಲ್ಲಿ ಇದೆ ಅಂತ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಮಗುಗೆ ಹಾಡಿನಲ್ಲಿ ಇದ್ರೆ ಯಾವ್ದಾದ್ರು ಒಂದು ರೆಕಾರ್ಡ್ ಕೇಳಿದಾಗ ಅದನ್ನೇ ಗುನುಗೋದಾಗಿರ್ಬೋದು, ಹಾಡಿನಲ್ಲಿ ಅಥವಾ ಯಾವ್ದಾದ್ರು ಒಂದು ಆಟದಲ್ಲಿ ಏನಾದ್ರೂ ಒಂದು ಹೊಸದಾದ ಪ್ರವೃತ್ತಿಯನ್ನ ತನ್ನದೇ ಆದಂತಹ ಪ್ರವೃತ್ತಿಯನ್ನ ಸೂಚಿಸ್ತದೆ. ಮುಖ್ಯವಾಗಿ ಅಂದ್ರೆ ಕುತೂಹಲ ಬೆಳೆಯುತ್ತದೆ ಮಕ್ಕಳಲ್ಲಿ. ಯಾಕೆ, ಏನು, ಹೇಗೆ ಎನ್ನುವಂತ ಪ್ರಶ್ನೆಗಳನ್ನ ತಂದೆ ತಾಯಿಯರಿಗೆ ಅಥವಾ ತಮ್ಮ ಒಂದು ಕುಟುಂಬದ ಸದಸ್ಯರಿಗೆ ಕೇಳಿಸ್ತದೆ. ಪರಿಸರದ ಕುರಿತು ಹಲವಾರು ಪ್ರಶ್ನೆಗಳನ್ನು ಕೇಳಬಹುದು. ಯಾಕೆ, ಏನು, ಹೇಗೆ ಅಂದ್ರೆ ಮಗುವಿನ ಕುತೂಹಲ ಶಕ್ತಿ ಕೂಡ ಬೆಳಿಲಿಕ್ಕೆ ಇದು ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಪೂರ್ವ ಬಾಲ್ಯದ ಮಗುವಿನ ಬೌದ್ಧಿಕ ವಿಕಾಸದಲ್ಲಿ ಇವೆಲ್ಲವೂ ಕಂಡು ಬರುತ್ತೆ. ಎಕ್ಸಾಮ್ಗಳಲ್ಲಿ ಏನೇ ಕೇಳಿದ್ರು ಪಾಯಿಂಟ್ಸ್ಗಳು ನಿಮ್ಗೆ ಬರ್ಬೋದು. ನೈಜತೆಯ ಪರಿಕಲ್ಪನೆ ಬೆಳೆಯುತ್ತದೆ, ಭಾಷಾ ಸಂಪತ್ತು ತೀವ್ರಗತಿಯಾಗಿರುತ್ತದೆ, ಕುತೂಹಲಕಾರಿಯಾದಂತ ಅಂಶ ಇರುತ್ತದೆ. ಏನಾಗುತ್ತೆ ಅಂದ್ರೆ ಕಲ್ಪನಾ ಶಕ್ತಿ, ಸೃಜನಶೀಲತೆ, ಕಂಠಪಾಠದ ಮೂಲಕ ಏನ್ ಮಾಡ್ತಾರೆ, 2,500 ಪದ ಸಂಪತ್ತನ್ನು ಹೊಂದಿರುತ್ತದೆ. ಮಗುವಿನ ಪೂರ್ವ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಬೌದ್ಧಿಕ ಬೆಳವಣಿಗೆ ಹೊಂದಿರುತ್ತದೆ. ಇವುಗಳ ನೀವು ಪಾಯಿಂಟ್ಸ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಸಂವೇಗಾತ್ಮಕ ವಿಕಾಸ. ಸಂವೇಗಾತ್ಮಕವಾಗಿ ಏನೇನ ವಿಕಾಸ ಹೊಂದಿರುತ್ತೆ ಅಂದ್ರೆ ಸಂವೇಗ ಮೀನ್ಸ್ ಇದು ಗೊತ್ತಿರಬೇಕು, ಭಾವನೆ. ಭಾವನಾತ್ಮಕ ಯಾವ ರೀತಿಯಾಗಿ ಬೆಳವಣಿಗೆ ಹೊಂದಿರುತ್ತದೆ, ಮಕ್ಕಳ ವಿಕಾಸವಾಗುತ್ತೆ. ಪೂರ್ವ ಬಾಲ್ಯದ ಮಕ್ಕಳ ವಿಕಾಸ ಅಂತಂದ್ರೆ ಸಂವೇಗಗಳು ಅಥವಾ ಭಾವನೆಗಳು ಸರಳ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಸರಳ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಭಾವನೆಗಳನ್ನ ವ್ಯಕ್ತಪಡಿಸುತ್ತದೆ. ಅದು ಭಾವನೆಗಳನ್ನ ವ್ಯಕ್ತಪಡಿಸುವುದಾದ್ರೆ ಏನ್ ಮಾಡುತ್ತೆ ಅಂತಂದ್ರೆ ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳೋದಿಲ್ಲ. ಅದು ಭಾವನೆಗಳನ್ನ ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವಿಲ್ಲ, ಹಿಡಿದಿಡಲಾರದು. ಈಗ ನಮ್ಮನ್ನ ತೆಗೆದುಕೊಂಡ್ರೆ ಯಾವ್ದಾದ್ರು ಎಮೋಷನ್ ಅನ್ನು ಕಂಟ್ರೋಲ್ ಮಾಡ್ಕೋಬಹುದು. ಈಗ ಯಾವ್ದೋ ಒಂದು ಇದರ ಅಳು ಬಂದ್ರೆ, ಕೋಪ, ನಗು ಬಂದ್ರೆ ಸಂದರ್ಭಕ್ಕೆ ತಕ್ಕಂತೆ ನಾವು ಅದನ್ನ ಕಂಟ್ರೋಲ್ ಮಾಡ್ಕೊಂತೀವಿ. ಆದ್ರೆ ಮಗು ಏನ್ ಮಾಡಲ್ಲ, ಭಾವನೆಗಳ ಮೇಲೆ ಹಿಡಿತ ಅಥವಾ ಸಂವೇಗದ ಮೇಲೆ ಹಿಡಿತವನ್ನ ಸಾಧಿಸಿರುವುದಿಲ್ಲ. ಯಾವ್ದಾದ್ರು ಒಂದು ಹಾಗಾದ್ರೆ ತಮ್ಮ ಸಂವೇಗವನ್ನ ಯಾವುದರಲ್ಲಿ ಅದು ವ್ಯಕ್ತಪಡಿಸುತ್ತಂದ್ರೆ ಕೋಪ, ಭಯ, ಅಳು, ನಗು, ಕಿರುಚುವುದರ ಮೂಲಕ ತಮ್ಮ ಒಂದು ಸಂವೇಗನ ವ್ಯಕ್ತಪಡಿಸುತ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ಅಳುತ್ತಿರುವ ಮಗುವಿಗೆ ನಾವು ಒಂದು ಚಾಕ್ಲೇಟ್ ಕೊಟ್ರೆ ಅಥವಾ ಇನ್ನಿತರ ಆ ಒಂದು ಮಗುವಿಗೆ ಇಷ್ಟವಾದ ಆಟಿಕೆಗಳನ್ನ ಕೊಟ್ರೆ ಅಳುತ್ತಿರುವ ಮಗು ತಕ್ಷಣಕ್ಕೆ ಅಳು ನಿಲ್ಲಿಸಿ ನಗುತ್ತದೆ. ಅಂದ್ರೆ ಭಾವನೆಗಳು, ಸಂವೇಗಗಳು ಮಕ್ಕಳ ತಾತ್ಕಾಲಿಕವಾಗಿರುತ್ತವೆ. ಸಂವೇಗ ಅಥವಾ ಭಾವನೆಗಳು ತಾತ್ಕಾಲಿಕವಾಗಿರುತ್ತವೆ. ತಾತ್ಕಾಲಿಕ ಅಂದ್ರೆ ಕಂಟಿನ್ಯೂ ಮಗು ಅಳ್ತಾನೆ ಇರಲ್ಲ. ಈಗ ಅಳುತ್ತಿರೋ ಮಗುವಿಗೆ ಏನಾದ್ರೂ ಇಷ್ಟದ ವಸ್ತುಗಳನ್ನ ಕೊಟ್ರೆ ತಕ್ಷಣಕ್ಕೆ ಅಳು ನಿಲ್ಲಿಸ್ತತಿ. ಹೀಗಾದ್ರೆ ಯಾವ್ದಾದ್ರು ಒಂದು ಆಟ ಆಡ್ತಿರೋ ಮಗುವಿಗೆ ಆಟಿಕೆಗಳನ್ನ ನಾವು ಇಸ್ಕೊಂಡ್ಬಿಟ್ರೆ ಅದು ಮತ್ತೆ ಅಳಕ್ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಒಂದು ಹರ್ಷ, ನಲಿವು, ಅಳುವುದು, ಕಿರುಚುವುದು, ಚೀರುವುದರ ಮೂಲಕ ತಮ್ಮ ಸಂವೇಗಗಳನ್ನ
ಮಕ್ಕಳು ವ್ಯಕ್ತವನ್ನ ಪಡಿಸ್ತವೆ. ಈಗ ಫಾರ್ ಎಕ್ಸಾಂಪಲ್ ಕೋಪವನ್ನ ಮಕ್ಕಳ ಸಂವೇಗಾತ್ಮಕ ವಿಕಾಸದಲ್ಲಿ ಸರಳ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಇರುತ್ತವೆ. ಭಾವನೆಗಳ ಮೇಲೆ ನಿಯಂತ್ರಣ ಇರಲ್ಲ. ಅಳುವುದು, ಕಿರುಚುವುದರ ಮೂಲಕ ತಮ್ಮ ಭಾವನೆಗಳನ್ನ ಇದನ್ ಮಾಡ್ತವೆ. ಒಂದನೇದು ಕೋಪ. ಆಟವಾಡುತ್ತಿರುವ ಮಕ್ಕಳಿಗೆ ಆಟಿಕೆ ಸಾಮಾನುಗಳನ್ನ ಅಥವಾ ಆಟಿಕೆ ವಸ್ತುಗಳನ್ನ ನಾವು ಕಸೆದುಕೊಂಡಾಗ ಮಗು ಕೋಪಗೊಳ್ಳುತ್ತೈತೆ. ತನ್ನ ಭಾವನೆಗಳನ್ನ ಸರಳ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅದು ಇದನ್ ಮಾಡುತ್ತದೆ. ಭಯವನ್ನ ಯಾವಾಗ ವ್ಯಕ್ತಪಡಿಸುತ್ತದೆ? ಅದು ಊಹಾತ್ಮಕ, ದೆವ್ವ ಇದೆ, ಭೂತ ಇದೆ, ಈ ತರ ಊಹಾತ್ಮಕ ಕಲ್ಪನೆಯಲ್ಲಿ ಆಗಿರ್ಬೋದು, ಅಥವಾ ಇನ್ನಿತರ ವಸ್ತುಗಳಿಗೆ ಸಂಬಂಧಪಟ್ಟಂತೆ ನಾವು ಪೋಷಕರು ಅಥವಾ ಏನಿರುತ್ತೆ ಕುಟುಂಬ ಸದಸ್ಯರು ಭಯವನ್ನ ಉಂಟು ಮಾಡಿದ್ರೆ ಅದರ ಬಗ್ಗೆ ಮಗು ಭಯವನ್ನ ವ್ಯಕ್ತಪಡಿಸುತ್ತದೆ. ಮತ್ತು ಇನ್ನಿತರ ಪ್ರಾಣಿ ಪಕ್ಷಿಗಳ ಬಗ್ಗೆ ಇನ್ನೂ ಅಷ್ಟು ತಿಳುವಳಿಕೆ ಇರಲ್ಲ, ಅವುಗಳ ಕುರಿತಾಗಿ ಕೂಡ ಮಗು ಭಯವನ್ನ ಮಾಡ್ಬೋದು. ಮೂರನೇದು ಅಸೂಯೆ. ಅಸೂಯೆ ಅಂದ್ರೆ ತನ್ನಲ್ಲಿರದ ವಸ್ತು ಇನ್ನೊಂದು ಮಗುವಿನಲ್ಲಿದ್ರೆ ಅಸೂಯೆಯನ್ನ ಪಡ್ತತೆ. ಅಸೂಯೆ ಅಂತಂದ್ರೆ ಈಗ ತನ್ನಲ್ಲಿ ಇರದೇ ಇರುವಂತ ವಸ್ತು ಇನ್ನೊಂದು ಮಗು ಅಥವಾ ಫ್ರೆಂಡ್ಸ್ ಹತ್ರ ಇದ್ರೆ ಅದಕ್ಕೆ ಅಸೂಯೆಯನ್ನ ಪಡಬಹುದು. ಅಸೂಯೆ. ಆಮೇಲೆ ಕುತೂಹಲ ತಿಳಿದುಕೊಳ್ಳುವಂತ ಹಂಬಲ ಜಾಸ್ತಿ ಇರುತ್ತೆ ಮಗುವಿಗೆ. ಯಾವ್ದಾದ್ರು ಒಂದು ಸಂಬಂಧಪಟ್ಟಂತೆ ಇದು ಯಾಕೆ, ಹೇಗೆ, ಏನು ಎಂಬ ಕ್ವಶನ್ಸ್ ಅನ್ನು ಮಾಡ್ತದೆ. ಕುತೂಹಲ ಜಾಸ್ತಿ ಇರುತ್ತೆ. ಆಮೇಲೆ 5ನೇದು ಕುತೂಹಲ ಆಯ್ತು. ಕೋಪ, ಭಯ, ಕುತೂಹಲ. ಆಮೇಲೆ ಹರ್ಷ, ನಲಿವು, ಪ್ರೀತಿ, ವಿಶ್ವಾಸ. ಹರ್ಷ, ನಲಿವು, ಪ್ರೀತಿ. 7ನೇದು ಮತ್ಸರ. ಇವೆಲ್ಲವೂ ಕೂಡ ಭಾವನೆಗಳನ್ನ ಸಂವೇಗಾತ್ಮಕ ವಿಕಾಸದಲ್ಲಿ ಪೂರ್ವ ಬಾಲ್ಯದ ಮಕ್ಕಳು ಇವೆಲ್ಲವನ್ನ ಮತ್ಸರ ಅಂತಂದ್ರೆ ತನ್ನ ಗಮನವನ್ನ ಬೇರೆಯವರು ಸೆಳೆದ್ರೆ ಮತ್ಸರವನ್ನು ಉಂಟು ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಂದೆ ತಾಯಿ 2 ಮಕ್ಕಳು ಇದ್ವು ಅಂತಂದ್ರೆ ಒಂದು ಮಗುವನ್ನ ತಮ್ಮ ಹತ್ತಿರ ಕುಳಿತುಕೊಂಡು ಇನ್ನೊಂದು ಮಗು ದೂರ ಇದ್ರೆ ಆ ಮಗು ನೋಡಿ ನಾನು ಕುಳಿತುಕೊಂಡಿಲ್ಲ ಅಂತ ಮತ್ಸರ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಸಂಬಂಧಪಟ್ಟ ಮತ್ಸರ ಬರುತ್ತೆ. ತನ್ನ ಹತ್ರ ಇರದೇ ಇರೋದು ಬೇರೆ ಹತ್ರ ಇದ್ರೆ ಅಸೂಯೆ ಪಡುತ್ತೆ. ಯಾವ್ದಾದ್ರು ಊಹಾತ್ಮಕ ಕಲ್ಪನೆಗೆ ಅಥವಾ ಪ್ರಾಣಿ ಪಕ್ಷಿಗಳ ಬಗ್ಗೆ ಭಯ ಪಡುತ್ತೆ. ಯಾವ್ದಾದ್ರು ಚಿಕ್ಕ ವಸ್ತುಗಳನ್ನ ನಾವು ಕಸಿದುಕೊಂಡಾಗ ಇನ್ನಿತರ ಸಂದರ್ಭಗಳಲ್ಲಿ ಕೋಪ ಮಾಡ್ಕೊಳ್ಳುತ್ತೆ. ಆಮೇಲೆ ಯಾಕೆ, ಹೇಗೆ, ಏನು ಎಂಬುದು ಯಾವ್ದಾದ್ರು ಒಂದು ಹೊಸ ವಸ್ತುವನ್ನು ನೋಡಿದಾಗ ಕುತೂಹಲಕಾರಿಯಾಗಿ ವೀಕ್ಷಿಸುತ್ತೆ. ಇವೆಲ್ಲ ಒಂದು ಸಂವೇಗಗಳು ಅಥವಾ ಭಾವನೆಗಳು ಮಗು ವ್ಯಕ್ತಪಡಿಸುವುದರಿಂದ ಮಗುವಿನ ಸಂವೇಗಾತ್ಮಕ ವಿಕಾಸದಲ್ಲಿ ಇವೆಲ್ಲ ಅಂಶಗಳು ಕೂಡ ಬರುತ್ತೆ. ಇವುಗಳ ಬಗ್ಗೆ ಕೂಡ ಕ್ವಶನ್ಸ್ಗಳು ಬರ್ಬೋದು. ಯಾವ ಸಂವೇಗಗಳನ್ನ ವ್ಯಕ್ತಪಡಿಸುತ್ತೆ ಪೂರ್ವ ಬಾಲ್ಯದ ಮಗು ಅಂತ ಬರ್ಬೋದು. ಇದು ಕೋಪ, ಭಯ, ಅಸೂಯೆ, ಪ್ರೀತಿ, ವಿಶ್ವಾಸ, ಹರ್ಷ, ನಲಿವು ಇವೆಲ್ಲವುಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಸಾಮಾಜಿಕ ವಿಕಾಸ. ಈಗ ನಾವು ದೈಹಿಕ ವಿಕಾಸವನ್ನು ನೋಡಿದ್ವಿ, ಬೌದ್ಧಿಕ ವಿಕಾಸವನ್ನು ನೋಡಿದ್ವಿ, ಸಂವೇಗಾತ್ಮಕ ವಿಕಾಸವನ್ನು ನೋಡಿದ್ವಿ. ಹಾಗಾಗಿ ಸಾಮಾಜಿಕ ವಿಕಾಸ ಯಾವ ರೀತಿಯಾಗಿರುತ್ತೆ ಮಗುವಿನ? ಸಾಮಾಜಿಕ ವಿಕಾಸ 2 ರಿಂದ 6 ವರ್ಷದ ಪೂರ್ವ ಬಾಲ್ಯದ ಮಕ್ಕಳಲ್ಲಿ 6ನೇ ವರ್ಷದ ಕೊನೆಗೆ ಏನಾಗುತ್ತಂದ್ರೆ ಮಗು ಶಾಲೆಯನ್ನ ಪ್ರವೇಶಿಸ್ತತಿ. ಹಾಗಾದ್ರೆ ಶಾಲೆಯಲ್ಲಿ ಸಾಮಾಜಿಕ ವಿಕಾಸ ಯಾವ ರೀತಿಯಾಗಿ ಡೆವಲಪ್ ಆಗುತ್ತೆ? ಇಷ್ಟು ದಿನ ಮಗು ಮನೆಯಲ್ಲಿ ಇರುವುದರಿಂದ ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರ ವಾತಾವರಣದಲ್ಲಿ ಬೆಳೆದಿರುತ್ತೆ. ಹಾಗಾಗಿ ಮಗುವಿನ ಸಾಮಾಜಿಕ ವಿಕಾಸ ಮನೆಯಿಂದ ಹೊರಗೆ ವಿಸ್ತರಿಸ್ತದೆ. ಯಾಕಂದ್ರೆ ಮನೆಯಿಂದ ಶಾಲೆಯೆಡೆಗೆ, ಮನೆಯಿಂದ ಹೊರಗೆ ಸಾಮಾಜಿಕ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಮನೆಯಿಂದ ಶಾಲೆ ಹೊರಗೆ ಮಗುವಿನ ಒಂದು ಸಾಮಾಜಿಕ ವಿಕಾಸವನ್ನು ಮಾಡುತ್ತೆ. ಮಗುವಿನ ಸಾಮಾಜಿಕ ವಿಕಾಸ ಹೋದ್ರೆ ಸಮಾಜ ಅಂತಂದ್ರೆ ಪರಿಸರ, ಸಮುದಾಯ, ನೆರೆಹೊರೆ ಇವೆಲ್ಲವೂ ಕೂಡ ಸಾಮಾಜಿಕ ವಿಕಾಸದಲ್ಲಿ ಬರುತ್ತೆ. ಹಾಗಾಗಿ ಪರಿಸರದ ಅನ್ವೇಷಣೆ ಸ್ಟಾರ್ಟ್ ಆಗುತ್ತೆ. ಅವಾಗ ಪರಿಸರದ ಅನ್ವೇಷಣೆ ಸ್ಟಾರ್ಟ್ ಆಗುತ್ತೆ. ಕೇವಲ ಪರಿಸರ ಅಂತಂದ್ರೆ ಗಿಡ ಮರಗಳಲ್ಲ, ಸಮುದಾಯ ಕೂಡ ಒಂದು ಪರಿಸರ. ಸಮುದಾಯ, ಶಾಲೆ, ಮಗುವಿನ 6ನೇ ವರ್ಷಕ್ಕೆ ಮಗುವಿನ ಒಂದು ಅಡ್ಮಿಷನ್ ಅನ್ನ ಮಾಡುವುದರಿಂದ, ಶಾಲೆಯನ್ನ ಮಗು ಪ್ರವೇಶ ಮಾಡುವುದರಿಂದ, ಕುಟುಂಬ ಸದಸ್ಯರ ಒಂದು ಇದರಿಂದ ಮಗು ಏನ್ ಮಾಡುತ್ತೆ ಅಂದ್ರೆ ಶಾಲೆಗೆ ಪ್ರವೇಶಿಸ್ತದೆ. ಹೊಸ ಪ್ರಪಂಚ ಅದು ಮಗುವಿಗೆ. ಮನೆಯಿಂದ ಹೊರಗೆ ಹೋಗುತ್ತದೆ. ಆಮೇಲೆ ಪರಿಸರದ ಅನ್ವೇಷಣೆ ಸ್ಟಾರ್ಟ್. ಶಾಲೆ, ಇದು ಶಾಲಾ ಕೊಠಡಿ, ಇದು ಶಾಲಾ ಒಂದು ಗ್ರೌಂಡ್ ಅಥವಾ ಮೈದಾನ, ಈ ರೀತಿಯಾಗಿ ಮಗುವಿನ ಒಂದು ಪರಿಸರದ ಕಡೆಗೆ ಮಗುವನ್ನ ಮಾಡುತ್ತೆ. ಹಾಗಾದ್ರೆ ಈ ಒಂದು ಹಂತದಲ್ಲಿ ಕುಟುಂಬ ಸದಸ್ಯರಿಂದ ಬೇರ್ಪಡುವುದರಿಂದ, ಹೆಚ್ಚಿನ ಹೊತ್ತು ಶಾಲೆಯಲ್ಲ ಮಗು ಕಳೆಯುವುದರಿಂದ ಲಿಂಗ ಭೇದವಿಲ್ಲದೆ ಶಾಲಾ ಚಟುವಟಿಕೆಗಳಲ್ಲಿ ತೊಡಗುತ್ತದೆ. ಲಿಂಗ ಭೇದ ಕಂಡು ಬರುವುದಿಲ್ಲ.
ಯಾವ ರೀತಿಯಾಗಿ ಡೆವಲಪ್ ಲಿಂಗ ಭೇದ ಕಂಡು ಬರೋದಿಲ್ಲ. ಈಗ 1ನೇ ಕ್ಲಾಸ್ ಮಗುವಿಗೆ ಆಟಕ್ಕೆ ಬಿಟ್ಟಾಗ ಅಥವಾ ಆಟದ ಪೀರಿಯಡ್ ಇರುತ್ತೆ, ಆ ಒಂದು ಹಂತದಲ್ಲಿ ಮಕ್ಕಳೆಲ್ಲ ಲಿಂಗ ಭೇದವಿಲ್ಲದೆ ಒಟ್ಟಿಗೆ ಆಟ ಆಡುವುದನ್ನ ಕರೀತಾರೆ. ಲಗೋರಿ ಆಗಿರ್ಬೋದು, ಲಗೋರಿ ಮುಂತಾದ ಆಟಗಳನ್ನ ಒಟ್ಟಿಗೆ ಆಡುವಂತಹ ಒಂದು ಆಟಗಳನ್ನ ಕಲಿಯುವುದರಿಂದ, ಕಣ್ಣು ಮುಚ್ಚಲಾಗಿರ್ಬೋದು, ಲಗೋರಿ ಆಗಿರ್ಬೋದು, ಇಲ್ಲಿ ಗುಂಪು ಚಟುವಟಿಕೆಗಳಲ್ಲಿ ತೊಡಗ್ತೈತಿ ಮಗು. ಹಾಗಾದ್ರೆ ಒಬ್ಬನೇ ಇರುವುದಕ್ಕಿಂತ ಗುಂಪುಗಳ ಬೆಳವಣಿಗೆ ಅಂತಂದ್ರೆ ಸ್ನೇಹಿತರ ಒಂದು ಗುಂಪು ಅಥವಾ ಒಂದು ಗ್ರೂಪ್ ರೆಡಿ ಆಗುತ್ತದೆ. ಸ್ನೇಹಿತರ ಕೂಟ ಅಂತ ಹೇಳಿ ಕರಿಬಹುದು. ಯಾಕಂದ್ರೆ ಸ್ನೇಹಿತರು ಒಟ್ಟಿಗೆ ಆಟ ಆಡುವುದು, ಗುಂಪು ಚಟುವಟಿಕೆ, ಶಾಲೆಯಲ್ಲಿ ಎಲ್ಲರೂ ಇದನ್ನು ಮಾಡುವುದರಿಂದ, ಎಲ್ಲ ಜೊತೆಗಿರುವುದರಿಂದ ಮಗುವಿನ ಸಾಮಾಜಿಕ ವಿಕಾಸ ಜೊತೆ ಆಗುತ್ತದೆ. ಇಲ್ಲಿ ಮಕ್ಕಳು ಮುಖ್ಯವಾಗಿ ಇದನ್ ಮಾಡ್ತಾರೆ. ಹಾಸ್ಯ ಕಥೆಗಳು, ಮಾಯಾಲೋಕದ ಕಥೆಗಳು, ಇವುಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾರೋ. ಹಾಸ್ಯ, ಮಾಯಾಲೋಕದ ಕಥೆಗಳಲ್ಲಿ ಹೆಚ್ಚಿನ ಒಂದು ಆಸಕ್ತಿಯನ್ನ ತೋರ್ತಾರೆ. ಇಲ್ಲಿ ಶಾಲೆಯಲ್ಲಿ ಶಿಕ್ಷಕನಾದವನು ಅದಕ್ಕೆ ಸಂಬಂಧಪಟ್ಟಂತ ಒಂದು ಮಗುವಿನಲ್ಲಿ ಆಸಕ್ತಿ ಬೆಳೆಯುವಲ್ಲಿ ಪಾಠವನ್ನು ಮಾಡ್ಬೇಕಾಗುತ್ತೆ. ಮುಖ್ಯವಾಗಿ ಅಂದ್ರೆ 6ನೇ ವರ್ಷದ ಶಾಲೆ ಪ್ರವೇಶಿಸಿದ ನಂತರ ಮಕ್ಕಳಲ್ಲಿ ಏನಾಗುತ್ತೆ, ಜಗಳ ಗಂಟಿತನ, ಹಠಮಾರಿತನ ಇವೆಲ್ಲವೂ ಬೆಳವಣಿಗೆ ಆಗುತ್ತೆ. ವಿರೋಧ ಪ್ರವೃತ್ತಿ, ಹಠಮಾರಿತನ, ಇವೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತೆ. ಹಾಗಾದ್ರೆ ಪೂರ್ವ ಬಾಲ್ಯದ ಮಗುವಿನ ಸಾಮಾಜಿಕ ವಿಕಾಸದ ಬಗ್ಗೆ ಕೇಳಿದ್ರೆ, ಸಾಮಾಜಿಕ ವಿಕಾಸ ಮನೆಯಿಂದ ಹೊರಗೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಶಾಲೆಯಿಂದ ಮಗು 6ನೇ ವರ್ಷದ ಕೊನೆಗೆ 6ನೇ ವರ್ಷಕ್ಕೆ ಶಾಲೆಯನ್ನ ಪ್ರವೇಶಿಸ್ತತಿ. ಅಲ್ಲಿ ಸಮಾನ ವಯಸ್ಕ ಮಕ್ಕಳ ನಡುವೆ ಬೆರೀತತಿ, ಪರಿಸರವನ್ನ ಅನ್ವೇಷಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಗುಂಪು ಚಟುವಟಿಕೆಗಳಲ್ಲಿ ತೊಡಗುತ್ತದೆ. ಆಮೇಲೆ ಮಕ್ಕಳ ಈ ಹಂತದ ಕೊನೆಗೆ ಮಕ್ಕಳಲ್ಲಿ ಹಠಮಾರಿತನ, ಮೊಂಡುತನ, ಜಗಳ ಗಂಟಿತನ, ವಿರೋಧಿತನ ಬೆಳ್ಕೊಳ್ಳುತ್ತೆ. ಆಮೇಲೆ ಹಾಸ್ಯ ಅಥವಾ ಮಾಯಾಲೋಕದ ಒಂದು ಆಶ್ಚರ್ಯಕರ ಸಂಗತಿಗಳ ಬಗ್ಗೆ ಕುತೂಹಲಿಗಳಾಗಿರ್ತದೆ. ಇವೆಲ್ಲವೂ ಕೂಡ ಪೂರ್ವ ಬಾಲ್ಯದ ಸಾಮಾಜಿಕ ವಿಕಾಸದಲ್ಲಿ ಕಂಡು ಬರುತ್ತೆ. ಇನ್ಮುಂದೆ ಪೂರ್ವ ಬಾಲ್ಯದ ನೈತಿಕ ವಿಕಾಸ. ನೈತಿಕ ವಿಕಾಸ ಅಂದ್ರೆ ನೈತಿಕ ವಿಕಾಸದಲ್ಲಿ ಏನ್ ಕಂಡು ಬರುತ್ತೆ, ಈಗಾಗಲೇ ಗೊತ್ತಿದೆ. ಪ್ರಾಥಮಿಕ ಶಾಲೆ ಅಥವಾ ಮಗುವಿನ ಶಾಲೆಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಪ್ರಾಥಮಿಕ ಒಂದು ಹಂತ. ಮಗುವಿನ ಎಲ್ಲಾ ಬೆಳವಣಿಗೆಗಳು ಉತ್ತಮವಾಗಿ ಡೆವಲಪ್ಮೆಂಟ್ ಆಗುವುದು ಎಲ್ಲಿಂದ್ರೆ ಪ್ರಾಥಮಿಕ ಅಂತ. ಹಾಗಾಗಿ ಪ್ರಾಥಮಿಕ ಶಿಕ್ಷಣದ ಉದ್ದೇಶವ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಅಂತ ಹೇಳ್ತೀವಿ. ಮಗುವಿನ ದೈಹಿಕವಾಗಿ, ಸಾಮಾಜಿಕವಾಗಿ, ನೈತಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲವೂ ಡೆವಲಪ್ಮೆಂಟ್ ಆಗುವುದು ಎಲ್ಲಿ ಅಂತಂದ್ರೆ ಪ್ರಾಥಮಿಕ ಶಾಲಾ ಹಂತದಲ್ಲೇ. ಈ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳ ಪ್ರತಿಯೊಂದು ಈ ಒಂದು ಬೆಳವಣಿಗೆ ಸೂಕ್ತವಾದ ಮಾರ್ಗದರ್ಶನ, ತಿಳುವಳಿಕೆ ನೀಡಿದ್ರೆ ಮಗು ಕೂಡ ಉತ್ತಮವಾದ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬಹುದು. ನಮ್ಗೆ ಗೊತ್ತಿರುವಂತದ್ದೇ. ಈ ನೈತಿಕ ವಿಕಾಸದಲ್ಲಿ ಏನೇನು ಕಲಿಬಹುದು? ನೈತಿಕತೆ ಅಂದ್ರೆ ಏನು? ದಾನ, ಧರ್ಮ, ಸೇವೆ, ಶಿಸ್ತು, ಅಶಿಸ್ತು, ಋಣಾತ್ಮಕ ಅಂಶಗಳು, ಧನಾತ್ಮಕ ಅಂಶಗಳು, ಯಾವುದು ಸರಿ, ಯಾವುದು ತಪ್ಪು, ಇವೆಲ್ಲ ಅಂಶಗಳನ್ನ ನೈತಿಕ ಒಂದು ವಿಕಾಸದಲ್ಲಿ ಈ ಒಂದು ಕರಿಬಹುದು. ಹಾಗಾಗಿ ನೈತಿಕ ವಿಕಾಸದಲ್ಲಿ ಏನನ್ನ ಮಗು ಕಲಿಯುತ್ತೆ, ಇಲ್ಲಿ ಏನನ್ನ ವಿಕಾಸ ಆಗುತ್ತೆ ಅಂದ್ರೆ ಸರಿ ತಪ್ಪುಗಳ ಪರಿಕಲ್ಪನೆ ಗೊತ್ತಾಗುತ್ತದೆ. ತಪ್ಪುಗಳ ಪರಿಕಲ್ಪನೆ ಮಗುವಿಗೆ ಪರಿಕಲ್ಪನೆ ಮೂಡುತ್ತದೆ. ಸರಿ ತಪ್ಪುಗಳು, ಶಿಸ್ತು ಅಶಿಸ್ತು, ದಯೆ ಕರುಣೆ, ಸೇವೆ ಇವೆಲ್ಲಗಳ ಪರಿಕಲ್ಪನೆಯನ್ನ ಯಾಕೆ ನಾವು ಸೇವೆ ಮಾಡಬೇಕು, ಯಾಕೆ ಎಲ್ಲ ಪ್ರಾಣಿಗಳ ಬಗ್ಗೆ ದಯೆ ಇರಬೇಕು, ಈ ರೀತಿ ಶಿಕ್ಷಕ ಪಾಠ. ದಯೆ ಅಂದ್ರೆ ಏನು, ಕರುಣೆ ಅಂದ್ರೆ ಏನು, ಡಿಸಿಪ್ಲಿನ್ ಆಗಿ 10 ಗಂಟೆಗೆ ಸ್ಕೂಲ್ಗೆ ಬರಬೇಕು, ಆಮೇಲೆ ಶಾಲೆಗೆ ಲೇಟ್ ಆಗಿ ಬರಬಾರ್ದು, ಯೂನಿಫಾರ್ಮ್ ನೀಟಾಗಿ ಧರಿಸಿರಬೇಕು, ಇವೆಲ್ಲವೂ ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ. ಅಶಿಸ್ತು ಅಂದ್ರೆ ಏನು, ಆಮೇಲೆ ಸರಿ ತಪ್ಪುಗಳು, ಯಾವ ಮಾಡುವುದು ಸರಿ, ಮಕ್ಕಳು ಯಾವುದು ತಪ್ಪುಗಳು, ಇವೆಲ್ಲವೂ ಪರಿಕಲ್ಪನೆ ನೈತಿಕ ವಿಕಾಸದಲ್ಲಿ ಪೂರ್ವ ಬಾಲ್ಯದ ಮಕ್ಕಳಲ್ಲಿ ಕಂಡು ಬರುತ್ತವೆ. ಇಲ್ಲಿ ಇನ್ನೊಂದು ಅಂದ್ರೆ ನಿರ್ಬಂಧಿತ ಮತ್ತು ಅನಿರ್ಬಂಧಿತ ಅಂತ ಬರುತ್ತದೆ. ಅತಿ ನಿರ್ಬಂಧಿತ ಪರಿಸರದಲ್ಲಿ ಮಕ್ಕಳು ಬೆಳೆದಿದ್ರೆ, ಯಾಕಂದ್ರೆ 6ನೇ ವರ್ಷದ ಕೊನೆಗೆ ಮಕ್ಕಳು ಶಾಲೆಯನ್ನ ಪ್ರವೇಶಿಸುವುದರಿಂದ ಅತಿ ನಿರ್ಬಂಧಿತ ಪ್ರದೇಶದಲ್ಲಿ, ಅಗದಿ ಫುಲ್ ಸ್ಟ್ರಿಕ್ಟ್ ಪೇರೆಂಟ್ಸ್ ಬೆಳೆಸಿದ್ರೆ, ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಮಾಡಿದ್ರೆ ಮಗು ಅಶಿಸ್ತ ಬೆಳವಣಿಗೆಯನ್ನ ರೂಢಿಸಿಕೊಳ್ಳುತ್ತದೆ. ಅಶಿಸ್ತು ಇದೇ ರೀತಿಯಾಗಿ ಎಕ್ಸಾಮ್ಗಳಲ್ಲಿ ಕ್ವಶನ್ಸ್ ಹೇಳ್ಬೋದು. ಪೂರ್ವ ಬಾಲ್ಯದ ಮಕ್ಕಳು ಅತಿ ನಿರ್ಬಂಧಿತ ಪರಿಸರದಲ್ಲಿ ಬೆಳೆದರೆ ಯಾವ ಸಮಸ್ಯೆಗಳನ್ನ ಎದುರಿಸುತ್ತದೆ? ಹೌದು, ಅಶಿಸ್ತು ಎದುರಿಸುತ್ತದೆ. ಅತಿ ನಿರ್ಬಂಧಿತ ಪರಿಸರದಲ್ಲಿ ಬೆಳೆದ್ರೆ ಹಠಮಾರಿತನ, ಮೊಂಡುತನ,
ಮೊಂಡುತನ ಬೆಳೆಸ್ಕೋಬಹುದು, ಹಠಮಾರಿಸ್ತನ ಬೆಳೆಸ್ಕೋಬಹುದು. ಮುಖ್ಯವಾಗಿ ಏನ್ ಬೆಳೆಸ್ಕೋತದ, ಅಪಸಮಾಯೋಜಕ ಲಕ್ಷಣವನ್ನ ಬಳಸ್ಕೊಂತದ. ಅಪಸಮಾಯೋಜಕ ಅಂತ ಹೇಳಿ ಕರೀತಾರೆ. ಏನಿದು ಅಪಸಮಾಯೋಜಕ ಅಂದ್ರೆ ಹೊಂದಾಣಿಕೆ ಸಮಸ್ಯೆಯನ್ನ ಹೊಳ್ತತಿ. ಯಾಕಂದ್ರೆ ಪೇರೆಂಟ್ಸ್, ಕುಟುಂಬ ಸದಸ್ಯರು ಮಗುವಿಗೆ ಫುಲ್ ರಿಸ್ಟ್ರಿಕ್ಷನ್ ಅಲ್ಲಿ ಎಲ್ಲದಕ್ಕೂ ರಿಸ್ಟ್ರಿಕ್ಷನ್ ಆಗಿ ಬೆಳೆಸ್ಬಿಟ್ಟಿದ್ರೆ ಅಪಸಮಾಯೋಜನೆ ಅರ್ಥ ಹೊಂದಾಣಿಕೆ ಸಮಸ್ಯೆ ಅಂತ ಹೇಳಿ ಕರಿತೀವಿ ನಾವು. ಹೊಂದಾಣಿಕೆ ಸಮಸ್ಯೆಯನ್ನ ಎದುರಿಸ್ತದೆ. ಯಾಕಂತಂದ್ರೆ ಮಗು ಒಂಟಿಯಾಗಿ ಕೂತ್ಕೋಬಹುದು, ಇತರ ಮಕ್ಕಳ ಜೊತೆ ಬೆರೆಯದೇ ಇರ್ಬೋದು, ತನ್ನ ಒಂದು ಭಾವನೆಗಳನ್ನ ಶಿಕ್ಷಕರ ಜೊತೆ ಹಂಚಿಕೊಳ್ಳದೇ ಇರಬಹುದು. ಯಾಕಂದ್ರೆ ಶಾಲೆಗೆ ಹೊಂದ್ಕೊಳ್ಬೇಕಾದ್ರೆ ಕಷ್ಟವನ್ನ ಅನುಭವಿಸ್ತದೆ. ಎಲ್ಲಿ ಅಂದ್ರೆ ಅತಿ ನಿರ್ಬಂಧಿತ ಪರಿಸರದಲ್ಲಿ ಬೆಳೆದ ಮಗು, ಅತಿ ನಿರ್ಬಂಧಿತ ಪರಿಸರದಲ್ಲಿ ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಇದ್ದಂತಹ ಒಂದು ಪರಿಸರದಲ್ಲಿ ಬೆಳೆದಂತ ಮಗು ಮೊಂಡುತನ, ಹಠಮಾರಿತನ, ಅಪಸಮಾಯೋಜಕ ಅಂದ್ರೆ ಹೊಂದಾಣಿಕೆ ಸಮಸ್ಯೆನ ಎದುರಿಸ್ತದೆ. ಹಾಗಾದ್ರೆ ನಿರ್ಬಂಧವಿಲ್ಲದ ಪರಿಸರದಲ್ಲಿ ಇರುವಂತ ಮಗು ಇತ್ತಂದ್ರೆ, ನಿರ್ಬಂಧ ರಹಿತ ಅಂದ್ರೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಇಲ್ಲದೆ ಇರುವಂತ ಪರಿಸರದಲ್ಲಿ ಇರುವಂತ ಮಗು ಅಂದ್ರೆ ಇವುಗಳು ಸ್ವಲ್ಪ ಅಷ್ಟೊಂದು ಫ್ರೀ ಆಗಿರುತ್ತೆ. ಹೊಂದಾಣಿಕೆ ಸಮಸ್ಯೆಯನ್ನ ಇರುವುದಿಲ್ಲ, ಜಾಸ್ತಿ ಹಠಮಾರಿತರ ಇರುವುದಿಲ್ಲ, ಮೊಂಡುತನ ಜಾಸ್ತಿ ಇರುವುದಿಲ್ಲ, ಈ ರೀತಿಯಾಗಿ ಗಳಿರುತ್ತೆ. ಹಾಗಾದ್ರೆ ಯಾವ ಒಂದು ನೈತಿಕ ವಿಕಾಸದಲ್ಲಿ ಯಾವ ವಿಧಾನ ಇದು ಒಳ್ಳೆಯದು ಅಂತಂದ್ರೆ ಪ್ರಜಾಸತ್ತಾತ್ಮಕ ಸಮತೋಲನ ವಿಧಾನ ಅಂತ ಹೇಳಿ ಕರೀತಾರೆ. ಪ್ರಜಾಸತ್ತಾತ್ಮಕ ಸಮತೋಲನ ವಿಧಾನ, ಸಮತೋಲನ ಶಿಸ್ತು ವಿಧಾನ ಬೇಕು. ಯಾಕೆ ಪ್ರಜಾಸತ್ತಾತ್ಮಕ ಶಿಸ್ತು ಅಂದ್ರೆ ಮಗುಗೆ ಅತಿ ಶಿಸ್ತುನು ಇರಬಾರ್ದು, ಅತಿ ರಿಸ್ಟ್ರಿಕ್ಷನ್ ಇರಬಾರ್ದು, ಅತಿ ಫ್ರೀ ಆಗಿ ಬಿಡಬಾರ್ದು. ಒಂದು ಪ್ರಜಾಪಾಲನ ಅಥವಾ ಪ್ರಜಾಸತ್ತಾತ್ಮಕ ಅಂತಾನು ಕರೀತಾರೆ. ಕೆಲವೊಂದು ಬುಕ್ ಅಲ್ಲಿ ಪ್ರಜಾಪಾಲನ ಶಿಸ್ತು, ಸಮತೋಲನ ಶಿಸ್ತು ವಿಧಾನ ಅಂತಾರೆ. ಮಗುವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ತೀರಾ ಯಾವ್ದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ಬೇಕು ಅದಕ್ಕಷ್ಟೇ ರಿಸ್ಟ್ರಿಕ್ಷನ್ ಹಾಕಿ, ಯಾವ್ದನ್ನ ಹೇಳ್ಕೊಡ್ಬೇಕು ಫ್ರೀ ಆಗಿರ್ಬೇಕು, ಆ ರೀತಿ ಮಾಡಿದ್ರೆ ಮಗು ಇವೆಲ್ಲವನ್ನು ಸರಿ ತಪ್ಪು, ಶಿಸ್ತು, ದಯೆ, ಕರುಣೆ ಇವೆಲ್ಲ ಮೌಲ್ಯಗಳನ್ನು ಬೆಳೆಸ್ಕೊಂಡು ಒಂದು ಉತ್ತಮ ನಾಗರಿಕನಾಗ್ಲಿಕ್ಕೆ ಅಥವಾ ಒಳ್ಳೆಯ ವ್ಯಕ್ತಿತ್ವ ವಿಕಸನವಾಗ್ಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದ್ರೆ ಪೂರ್ವ ಬಾಲ್ಯದ ಮಗುವಿನ ನೈತಿಕ ವಿಕಾಸ ಅಂತಂದ್ರೆ ಶಿಸ್ತು ಅಥವಾ ಸರಿ ತಪ್ಪುಗಳ ಪರಿಕಲ್ಪನೆ, ದಯೆ, ಕರುಣೆ ಇವೆಲ್ಲವುಗಳನ್ನು ಒಳಗೊಂಡಿರೋದು ನೈತಿಕ ವಿಕಾಸ. ಇಲ್ಲಿ ಕ್ವಶನ್ಸ್ ಯಾವ ರೀತಿಯಾಗಿ ಬರಬಹುದು ಅಂದ್ರೆ, ಅತಿ ನಿರ್ಬಂಧಿತ ಪ್ರದೇಶದಲ್ಲಿ ಮಗು ಬೆಳೆದಾಗ ಯಾವ ನೈತಿಕ ಸಮಸ್ಯೆಗಳನ್ನ ಎದುರಿಸುತ್ತದೆ? ಹಠಮಾರಿತನ, ಮೊಂಡುತನ, ಅಪಸಮಾಯೋಜಕ, ಆಮೇಲೆ ನಿರ್ಬಂಧ ರಹಿತ ಮಗು ಯಾವ ರೀತಿಯಾಗಿರುತ್ತೆ? ಹಾಗಾದ್ರೆ ಯಾವ ಒಂದು ನೈತಿಕ ಮೌಲ್ಯ ಇದೇನಂದ್ರೆ ಪ್ರಜಾಸತ್ತಾತ್ಮಕ ಪ್ರಜಾಪಾಲನ ಶಿಸ್ತು, ಸಮತೋಲನ ಶಿಸ್ತು ವಿಧಾನ ಅಂದ್ರೆ ಎರಡು ಬ್ಯಾಲೆನ್ಸ್ ಇರಬೇಕು. ಅತಿ ರಿಸ್ಟ್ರಿಕ್ಷನ್ ಇಲ್ಲ, ಕಡಿಮೆ ರಿಸ್ಟ್ರಿಕ್ಷನ್ ಇಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಅಂದ್ರೆ ಮಗು ನಿರ್ಬಂಧ ಇರಬಾರ್ದು, ನಿರ್ಬಂಧ ರಹಿತನೇ ಇರಬಾರ್ದು. ಸರಿ ತಪ್ಪುಗಳ ಪರಿಕಲ್ಪನೆಯನ್ನ ಮೂಡಿಸಿ ಸಮತೋಲನ ಶಿಸ್ತು ವಿಧಾನದಲ್ಲಿ ಮಗುವನ್ನ ಬೆಳೆಸಿದ್ರೆ ಉತ್ತಮ ನೈತಿಕ ವಿಕಾಸಗಳು ಆಗ್ಬಹುದು ಅಂತೇಳಿ ಹೇಳ್ಬೋದು. ಇದಿಷ್ಟಾಗಿತ್ತು ಮಗುವಿನ ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್, ಹಾಗಾದ್ರೆ ಇಷ್ಟೆಲ್ಲವನ್ನ ನೋಡಿದ್ವಿ. ಪೂರ್ವ ಬಾಲ್ಯ ಮಗುವಿನ ನೈತಿಕ, ದೈಹಿಕ, ಸಾಮಾಜಿಕ, ಸಂವೇಗಾತ್ಮಕ ಇವೆಲ್ಲ ಗುಣಲಕ್ಷಣಗಳನ್ನ ನೋಡಿದ್ವಿ. ಇವೆಲ್ಲವನ್ನ ನೋಡಿದಾಗ ಪೂರ್ವ ಬಾಲ್ಯದ ಪೂರ್ತಿ ಲಕ್ಷಣ ಇವೆಲ್ಲವನ್ನ ತೆಗೆದ್ಬಿಟ್ರೆ ಏನು ಲಕ್ಷಣಗಳ ಕಂಡು ಬರುತ್ತವೆ? ಲಕ್ಷಣಗಳು ಇವೆಲ್ಲ 6 ಹಂತಗಳನ್ನ, ಇವೆಲ್ಲ ಹಂತಗಳನ್ನ ಕೂಡಿಸ್ಬಿಟ್ರೆ ದೈಹಿಕ, ನೈತಿಕ, ಸಾಮಾಜಿಕ, ಸಂವೇಗಾತ್ಮಕ, ಬೌದ್ಧಿಕ ಈ ಲಕ್ಷಣಗಳನ್ನೆಲ್ಲವನ್ನ ಮಾಡಿ ಸಾಮಾನ್ಯವಾಗಿ ಏನೇನ್ ಲಕ್ಷಣಗಳನ್ನ ನಾವ್ ಇಲ್ಲಿ ಗುರುತಿಸಬಹುದು? ವಿಕಾಸದ ಲಕ್ಷಣಗಳು ಅಂದ್ರೆ ಶಾಲಾ ಪೂರ್ವ ಯುಗ ಅನ್ಬೋದು, ಶಾಲಾ ಪೂರ್ವ ಯುಗ ಅನ್ಬೋದಲ್ವಾ? ಯಾಕಂದ್ರೆ ಮಕ್ಕಳು 2 ರಿಂದ 6ನೇ ವರ್ಷದ ಕೊನೆಗೆ ಶಾಲೆಯನ್ನ ಪ್ರವೇಶಿಸುವುದರಿಂದ ಇದನ್ನ ಕೂಟ ಪೂರ್ವ ಯುಗ ಅಥವಾ ಶಾಲಾ ಪೂರ್ವ ಯುಗ ಅಂತ ಹೇಳಿ ಕರೀತಾರೆ. ಶಾಲೆಯಲ್ಲಿ ಮನೆಯಲ್ಲಿ 6 ವರ್ಷದೊಳಗೆ ರೆಡಿ ಆಗಿಬಿಟ್ಟು ಎಲ್ಲವನ್ನ ಅಂದ್ರೆ ತಕ್ಕ ಮಟ್ಟಿಗೆ ಬೌದ್ಧಿಕವಾಗಿ, ದೈಹಿಕವಾಗಿ, ನೈತಿಕವಾಗಿ ಏನೇನ್ ಇರುತ್ತೋ ಪರಿಸರದಲ್ಲಿ, ಕುಟುಂಬದ ಪರಿಸರ ಕಲ್ತ್ಕೊಂಡು ಮಗು ಶಾಲೆಗೆ ಪ್ರವೇಶಿಸುವುದರಿಂದ ಪೂರ್ವ ಬಾಲ್ಯವನ್ನ ಶಾಲಾ ಪೂರ್ವ ಯುಗ ಅಂತಾನು ಕರಿಬಹುದು. ಕ್ವಶನ್ಸ್ ಯಾವ ರೀತಿಯಾಗಿ ಆದ್ರೂ ಬರ್ಬೋದು, ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಎರಡನೇದು ಶಾಲಾ ಪೂರ್ವ ಯುಗ ಅನ್ನೋದು ಗೊತ್ತಾಯ್ತು. ಎರಡನೇದು ಕೂಟ ಪೂರ್ವ ಯುಗ, ಕೂಟ ಪೂರ್ವ ಯುಗ. ಇಲ್ಲಿ ಕೂಟ ಅಂದ್ರೆ ಗುಂಪು ಅಂತ ಹೇಳಿ ಕರಿತೀವಿ. ನಿರ್ದಿಷ್ಟ
ಸದಸ್ಯರಿಂದ, ಕುಟುಂಬದ ಸದಸ್ಯರಿಂದ ಅನಿರ್ದಿಷ್ಟ, ಇಲ್ಲಿ ಶಿಕ್ಷಕರು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಬೇರೆ ತರಗತಿಯ ಮಕ್ಕಳು ಇರ್ತವೆ. ಕೂಟ ಪೂರ್ವ ಯುಗ ಅಂದ್ರೆ ಗುಂಪು ಚಟುವಟಿಕೆಗಳು, ಮಕ್ಕಳು ಅಂದ್ರೆ ಏನ ನಿರ್ದಿಷ್ಟ ವಸ್ತು ಮತ್ತು ವ್ಯಕ್ತಿಗಳ ಮಧ್ಯೆ ಇರುವುದಕ್ಕೂ ಇದನ್ನಿತ್ತಂದ್ರೆ ಪೂರ್ವ ಯುಗ ಅಂದ್ರೆ ಇನ್ನು ಮುಂದೆ ಇಲ್ಲಿ ಶಾಲೆಯಲ್ಲಿ ಗುಂಪಿನಲ್ಲಿ ಇರಬೇಕು, ಹಾಗಾಗಿ ಅದಕ್ಕೆ ಬರುತ್ತೆ ಇದು. ಸೊ ಶಾಲೆಗೆ ಹೋಗುವುದಕ್ಕಿಂತ ಮುಂಚೆ ಶಾಲಾ ಪೂರ್ವ ಯುಗ ಅಂತ ಬಂತು. ಕೂಟ ಪೂರ್ವ ಅಂದ್ರೆ ಗುಂಪು ಚಟುವಟಿಕೆಗಳು, ಗುಂಪು ಆಯ್ಕೆಗಳಿಗಿಂತ ಆಯ್ಕೆಗಳ ಯುಗ ಅಂತಾನು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಕೂಟ ಪೂರ್ವ ಯುಗ ಅಂದ್ರೆ ಮನೆಯಿಂದ ಶಾಲೆಯಡಿಗೆ ಮಗುವಿನ ಪರಿಸರ ಇದನ್ನಾಗುತ್ತೆ. ಮೂರನೇದು ಅನ್ವೇಷಣಾ ಹಂತ. ಈಗಾಗಲೇ ನಾನು ಬೌದ್ಧಿಕ ವಿಕಾಸದಲ್ಲಿ ಹೇಳಿದೆ, ಮಕ್ಕಳ ಪದ ಸಂಪತ್ತು ಹೆಚ್ಚಿರ್ತತಿ, ಕುತೂಹಲಕಾರಿಯಾಗಿರ್ತಾರೆ, ದೆವ್ವ, ಹಾಸ್ಯದ ಕಥೆಗಳು, ಮಾಯಾಲೋಕದ ಕಥೆಗಳಲ್ಲಿ ಇದನ್ನಿರ್ತಾರೆ, ಪರಿಸರದ ಕುರಿತು ಹಲವಾರು ಸಮಸ್ಯೆಗಳನ್ನ ಅಥವಾ ಏನಾದ್ರೂ ಪ್ರಶ್ನೆಗಳನ್ನ ಕೇಳ್ತಾರೆ, ಏಕೆ, ಹೇಗೆ ಎಂಬ ಕ್ವಶನ್ಸ್ ಗಳನ್ನ ಕೇಳ್ತಾರಂತ. ಸೊ ಇದನ್ನ ಅನ್ವೇಷಣಾ ಹಂತ ಅಂದ್ರೆ ಹೊಸದನ್ನ ಕಲೀಲಿಕ್ಕೆ ಮಕ್ಕಳು ಹೆಚ್ಚು ಆಸಕ್ತಿಯನ್ನು ಇರುವುದರಿಂದ ಅನ್ವೇಷಣಾ ಹಂತ ಅಂತ ಕೂಡ ಅನ್ಬೋದು. ನಾಲ್ಕನೇದು ಪ್ರಶ್ನಿಸುವ ಹಂತ. ಪ್ರಶ್ನಿಸುವ ಹಂತ. ಐದನೇದು ಸೃಜನಶೀಲತೆ ಹಂತ. ಸೃಜನಶೀಲತೆ ಹಂತ. ಇವೆಲ್ಲ ಹಂತಗಳು ಆಗುತ್ತೆ ಅಂದ್ರೆ ಪೂರ್ವ ಬಾಲ್ಯದ ವಿಕಾಸದ ಲಕ್ಷಣಗಳಲ್ಲಿ ಕಂಡುಬರುತ್ತೆ. ಎಕ್ಸಾಮ್ ಯಾವ ರೀತಿಯಾಗಿ ಬಂದ್ರು ಇವು 5 ಹಂತಗಳ ನೆನಪಲ್ಲಿ ಇಟ್ಕೊಳ್ಳಿ. ಪೂರ್ವ ಬಾಲ್ಯದ ವಿಕಾಸದ ಹಂತಗಳು, ಲಕ್ಷಣಗಳು ಅಂತ ಕೇಳ್ಬಿಟ್ಟು ಶಾಲಾ ಪೂರ್ವಯುಗ, ಕೂಟ ಪೂರ್ವಯುಗ, ಅನ್ವೇಷಣಾ ಅಂತ ಹಾಕ್ಬಿಟ್ಟು ಇನ್ನೊಂದು ಹಾಕ್ಬಿಟ್ಟು ಇದರಲ್ಲಿ ಇವ್ 4 ಕೇಳ್ಬಿಟ್ಟು ಮೇಲಿನ ಎಲ್ಲವೂ ಸರಿ ಕೇಳ್ಬೋದು, ಒಂದನ್ನು ತೆಗೆದ್ಬಿಟ್ಟು ಬೇರೆದ್ ಹಾಕ್ಬಿಟ್ಟು ಯಾವ್ದ್ರಲ್ಲಿ ಸರಿಯಾಗಿದೆ ಅಂತ ಕೇಳ್ಬೋದು. ಈ ಹಂತಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಹಾಗೆ ನೋಟ್ಸ್ ಕೂಡ ಮಾಡ್ಕೊಳ್ಳಿ. ಶಾಲಾ ಪೂರ್ವಯುಗ, ಕೂಟ ಪೂರ್ವಯುಗ, ಅನ್ವೇಷಣಾ ಹಂತ, ಪ್ರಶ್ನಿಸುವ ಹಂತ, ಸೃಜನಶೀಲತೆ ಹಂತ. ಈ ಎಲ್ಲಾ ಹಂತಗಳು ಪೂರ್ವ ಬಾಲ್ಯದ ಮಕ್ಕಳ ಒಂದು ಲಕ್ಷಣಗಳು. ಹಾಗಾದ್ರೆ ಶೈಕ್ಷಣಿಕ ನಿಹಿತಾರ್ಥಗಳು ಬರ್ತದೆ. ಶಿಕ್ಷಣದಲ್ಲಿ ನಾವು ಈಗ ಪೂರ್ವ ಬಾಲ್ಯದ ಮಕ್ಕಳ ಲಕ್ಷಣಗಳನ್ನೆಲ್ಲ ನೋಡಿದ್ವಿ. ದೈಹಿಕ, ಬೌದ್ಧಿಕ, ನೈತಿಕ, ಸಾಮಾಜಿಕ, ಸಂವೇದನಾತ್ಮಕ ಲಕ್ಷಣಗಳು ನೋಡಿದ್ರೆ ಶಿಕ್ಷಕನಾದವನ್ ಏನ್ ಮಾಡ್ಬೇಕು? ಇಂತಹ ಎಲ್ಲಾ ಲಕ್ಷಣಗಳು, ವಿಕಾಸದ ಲಕ್ಷಣಗಳು ಬೆಳವಣಿಗೆ ಹೊಂದಿದಂತ ಮಗು ಶಾಲೆಯನ್ನ ಪ್ರವೇಶಿಸ್ತು. 6ನೇ ಕ್ಲಾಸ್ 6ನೇ ವರ್ಷಕ್ಕೆ ಶಾಲೆಗೆ ಬಂತು. ಹಾಗಾದ್ರೆ ಶಿಕ್ಷಕನಾದವನು ಏನನ್ ಮಾಡ್ಬೇಕು? ಶಿಕ್ಷಕನಿಗೆ ಯಾವುದರ ಜ್ಞಾನ ಅತ್ಯಗತ್ಯ ಅಂತೇಳಿ ಶಿಕ್ಷಕ ಮತ್ತು ಶಿಕ್ಷಣ ಅಪ್ಲೈಡ್ ಕ್ವಶನ್ಸ್ ಹೆಂಗ್ ಬರ್ತಾವ ಹೇಳಕ್ಕಾಗಲ್ಲ. ಶಿಕ್ಷಕ ಏನ್ ಮಾಡ್ಬೇಕು? ಹಾಗಾದ್ರೆ ಶಿಕ್ಷಣ ಯಾವ ರೀತಿಯಾಗಿ ಅವರ ಶಿಕ್ಷಣವನ್ನ ಕೊಡಬೇಕು? ಈ ರೀತಿ ಎಲ್ಲಾ ಒಂದು ಡಿಫ್ರೆನ್ಸಸ್. ಈಗ ಒಂದು ಮಗುವಿನ ಬೌದ್ಧಿಕ ವಿಕಾಸ ಆಯ್ತು. ಈಗಾಗಲೇ ವಿಕಾಸ ಎಂಬುದು ವ್ಯಕ್ತಿಗತ ಪ್ರಕ್ರಿಯೆ ಅಂತ ಹೇಳಿದೀನಿ. ಇವೆಲ್ಲಾ ವಿಕಾಸಗಳು ಇನ್ನೊಂದು ಮಗುವಿಗೆ, ಶಾಲೆಯಲ್ಲಿರೋ ಇನ್ನೊಂದು ಮಗುವಿಗೆ ನಿಧಾನಗತಿಯಲ್ಲಿ ಬೆಳವಣಿಗೆ ಆಗ್ತಿರ್ಬೋದು. ಯಾಕಂದ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ವಿಕಾಸ ವ್ಯಕ್ತಿಗತ ಪ್ರಕ್ರಿಯೆ. ಎಲ್ಲಾ ಹಂತಗಳನ್ನ ಮನುಷ್ಯ ದಾಟ್ಕೊಂಡೇ ಹೋಗ್ಬೇಕು. ಶೈಶವ, ಪ್ರಸವ ಪೂರ್ವ, ಆಮೇಲೆ ಹಸುಳೆ, ವೃದ್ಧಾಪ್ಯ, ಇವೆಲ್ಲಾ ಹಂತಗಳನ್ನ ದಾಟ್ಕೊಂಡೇ ಹೋದ್ರು ಅವು ವ್ಯಕ್ತಿಗತ ಪ್ರಕ್ರಿಯೆ ಆಗಿರುವುದರಿಂದ ಪ್ರತಿ ವ್ಯಕ್ತಿಯಲ್ಲಿ ಭಿನ್ನತೆ ಇರುತ್ತೆ. ಈ ವಿಕಾಸ ಈ ಶಾಲೆಯಲ್ಲಿ ಹಲವಾರು ಮಕ್ಕಳು ಇರುವುದರಿಂದ ವ್ಯಕ್ತಿಗತ ವಿಕಾಸ ಪ್ರಕ್ರಿಯೆ ಚೇಂಜಸ್ ಇರುವುದರಿಂದ ವೈಯಕ್ತಿಕ ಭಿನ್ನತೆ ಎನ್ನುವುದರಿಂದ ಶಿಕ್ಷಕನಾದವನು ಏನ್ ಮಾಡ್ಬೇಕು ಹಾಗೂ ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತೇಳಿ ಈಗಾಗಲೇ ಹೇಳಿದೆ. ಮಕ್ಕಳಲ್ಲ ಭಾಷಾ ಸಾಮರ್ಥ್ಯ ತೀವ್ರಗತಿಯಾಗಿ ಇರುತ್ತದೆ. ಭಾಷೆಯಲ್ಲಿ ಮೇಲೆ ಪದ ಸಂಪತ್ತನ್ನು ಹೆಚ್ಚು ಹೊಂದಿರುತ್ತದೆ. ಹಾಗಾದ್ರೆ ಶಿಕ್ಷಕ ಏನ್ ಮಾಡ್ಬೇಕು ಅಂದ್ರೆ ಭಾಷಾ ಸಾಮರ್ಥ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಮಗುವಿನ ಭಾಷಾ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಬೇಕು. ಏನ್ ಮಾಡ್ಬೇಕು? ವಾಕ್ ಮತ್ತು ಶ್ರವಣ ಕೌಶಲ್ಯಗಳನ್ನ ಬೆಳೆಸ್ಬೇಕು. ವಾಕ್ ಮತ್ತು ಶ್ರವಣ. ಏನಿದು ವಾಕ್ ಮತ್ತು ಶ್ರವಣ ಕೌಶಲ್ಯಗಳಂದ್ರೆ? ವಾಕ್ ಅಂದ್ರೆ ಮಾತನಾಡುವಿಕೆ, ಶ್ರವಣ ಅಂದ್ರೆ ಕೇಳುವುದು. ಮಕ್ಕಳಿಗೆ ಮಾತನಾಡ್ಲಿಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. ಹಾಡು ಹೇಳಿ, ಪದ್ಯವನ್ನು ಬರೀರಿ, ಆಮೇಲೆ ಕಲಿಸಿರುವ ವಿಷಯನ ಒಬ್ಬೊಬ್ಬರೇ ಮಗುವಿಗೆ ಎದ್ದು ಹೇಳುವುದಾಗಿರ್ಬೋದು. ವಾಕ್ ಚಾತುರ್ಯವನ್ನ ಅವ್ರು ಬೆಳೆಸ್ಬೋದು. ಶ್ರವಣ ಚಾತುರ್ಯ ಅಂದ್ರೆ ಕೇಳುವಂತಹ, ಗ್ರಹಿಸುವಂತಹ ಶಕ್ತಿಯನ್ನ ಮಕ್ಕಳ ಶಿಕ್ಷಕನಾದವನು ಶಿಕ್ಷಣ ವ್ಯವಸ್ಥೆ ಮಾಡ್ಬೇಕು. ಮಕ್ಕಳಿಗೆ ಕತೆ ಹೇಳುವುದು, ಅದೇ ಹೇಳಿದೆ, ಹಾಸ್ಯದ ಕಥೆಗಳು, ಅವರು ಯಾವುದ್ರಲ್ಲಿ ಆಸಕ್ತಿಯನ್ನು ಹೊಂದಿದಾರೋ ಕುತೂಹಲಕಾರಿ ಅಂಶಗಳನ್ನ ಅವರನ್ನ ನಮ್ಮತ್ತ ಗಮನ ಸೆಳೆಯುವುದರಲ್ಲಿ ಮತ್ತು ಅವರ ಶ್ರವಣ ಅಥವಾ ಗ್ರಹಿಸುವ ಸಾಮರ್ಥ್ಯವನ್ನ ಹೆಚ್ಚು ಮಾಡುವುದರಲ್ಲಿ ವಾಕ್ ಮತ್ತು ಶ್ರವಣ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಶಿಕ್ಷಕ ಗಮನ ಕೊಡ್ಬೇಕು. ಎರಡನೇದು ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು. ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಡಬೇಕು. ಏನಿದು ದೈಹಿಕ ಶಿಕ್ಷಣಕ್ಕೆ ಅಂದ್ರೆ 6 ವರ್ಷದ ಮಗು ಇನ್ನು ದೈಹಿಕವಾಗಿ ಇನ್ನೂ ಸದೃಢವಾಗಿರ್ಬೇಕು. ಇನ್ನು ಜಸ್ಟ್ ಸ್ಕೂಲಿಗೆ ಬಂದಿರುತ್ತೆ. ನಮ್ಗೆಲ್ಲ ಗೊತ್ತಿದೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ ಕರಿತೀವಿ.
ಸದೃಢ ದೇಹದಲ್ಲಿ ಯಾವತ್ತು ಸದೃಢ ಮನಸ್ಸು. ಮಗುವಿನ ದೈಹಿಕ ಇನ್ನೂ ಲಕ್ಷಣಗಳು ವಿಕಾಸವಾಗುವ ಹಂತದಲ್ಲಿರುತ್ತವೆ. ಮಗು ಇನ್ನೂ ಚಿಕ್ಕದಿರುತ್ತೆ. ದೈಹಿಕ ಶಿಕ್ಷಣಕ್ಕೂ ಹೆಚ್ಚು ಕೊಡಬೇಕು. ಮಗುವಿನ ಆಟಗಳಿಗೆ ಹೆಚ್ಚಿನ ಸಮಯವನ್ನು ಆಗಿರ್ಬೋದು. ಆಟಗಳಲ್ಲಿ ಶಿಕ್ಷಕನು ಕೂಡ ಪಾಲ್ಗೊಂಡು ಅವನ್ನ ಆಟ ಆಡಿಸುವುದರಾಗಿರ್ಬಹುದು, ಗುಂಪು ಚಟುವಟಿಕೆಗಳಲ್ಲಿ ಇರ್ಬೋದು. ಮಗುವಿನ ದೈಹಿಕವಾಗಿಯೂ ಕೂಡ ಮಗು ಸದೃಢವಾಗಬೇಕು. ಸೊ ದೈಹಿಕ ಶಿಕ್ಷಣಕ್ಕೂ ಹೆಚ್ಚಿನ ಗಮನವನ್ನು ಕೊಡಬೇಕು. ಮುಖ್ಯವಾಗಿ ಅಂದ್ರೆ ಗುಂಪು ಚಟುವಟಿಕೆಗಳಾಗಿರ್ಬೋದು, ಅದೇ ತಾನೇ ಮಗು ಶಾಲೆಗೆ ಪ್ರವೇಶ ಮಾಡುವುದರಿಂದ ಮಗು ಏಕಾಂಗಿ ಆಗ್ಲಿಕ್ಕೆ ಬಿಡಬಾರದು. ಗುಂಪು ಚಟುವಟಿಕೆಗಳನ್ನು ಮಾಡುವುದರಿಂದ ಸಮಾನ ವಯಸ್ಕ ಮಕ್ಕಳ ಜೊತೆ ಮಗು ಬೆರೆಯುವ ಒಂದು ಕೌಶಲ್ಯವನ್ನ ಮಗುವಿಗೆ ಇದ್ ಮಾಡ್ಬೇಕು. ಆಮೇಲೆ ಮನೋವೈಜ್ಞಾನಿಕ ಬೋಧನಾ ವಿಧಾನಗಳು, ಮನೋವೈಜ್ಞಾನಿಕ ಬೋಧನಾ ವಿಧಾನಗಳನ್ನ ಶಿಕ್ಷಕರು ಅಳವಡಿಸ್ಕೋಬೇಕು. ಈಗಾಗಲೇ ವೈಯಕ್ತಿಕ ಭಿನ್ನತೆಗಳನ್ನನುಸಾರವಾಗಿ ಪಾಠವನ್ನು ಮಾಡಬೇಕಾದ್ರೆ ಮನೋವಿಜ್ಞಾನದ ವಿಧಾನಗಳು ಶಿಕ್ಷಕನಿಗೆ ಅವಶ್ಯಕ ಅಂತ ಹೇಳಿದೆ. ಮಗುವಿನ ಮೇಲೆ ಪ್ರಯೋಗ ಮಾಡಬೇಕು. ಮನೋವೈಜ್ಞಾನಿಕ ವಿಧಾನ ಅಂತರಾವಲೋಕನ ಆಗಿರ್ಬೋದು, ವ್ಯಕ್ತಿ ಅಧ್ಯಯನ ಆಗಿರ್ಬೋದು, ಅಥವಾ ಏನೇನು ಮನೋವಿಶ್ಲೇಷಣೆ ಆಗಿರ್ಬೋದು, ಇವೆಲ್ಲವನ್ನ ಮಕ್ಕಳ ಮೇಲೆ ಪ್ರಾಯೋಗಿಕ ವಿಧಾನ ಆಗಿರ್ಬೋದು. ಮಕ್ಕಳು ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆನ ಅರಿತು ಮನೋವೈಜ್ಞಾನಿಕ ವಿಧಾನಗಳ ಮೂಲಕ ಮಕ್ಕಳಿಗೆ ಇದನ್ನ ಬೆಳೆಸ್ಬೇಕು. ಮತ್ತೆ ಮಗುವಿನಲ್ಲಿ ಉತ್ತಮ ಹವ್ಯಾಸವನ್ನ ಬೆಳೆಸ್ಬೇಕು. ಮಕ್ಕಳಲ್ಲಿ ಉತ್ತಮ ಹವ್ಯಾಸಗಳು, ಚಿತ್ರಕಲೆಗಳಾಗಿರ್ಬೋದು, ಅವರಲ್ಲಿ ಏನೇನು ಹಾಡುಗಾರಿಕೆ ಆಗಿರ್ಬೋದು, ಏನೇನಿದೆ ಅವರಲ್ಲಿ ಉತ್ತಮ ಹವ್ಯಾಸವನ್ನ ಬೆಳೆಸಲಿಕ್ಕೆ ಇದು ಮಾಡ್ಬೇಕು. ಮುಖ್ಯವಾಗಿ 6ನೇ ವರ್ಷದ ಮಗು ಕುಟುಂಬ ಸದಸ್ಯರಿಂದ ಬೇರ್ಪಟ್ಟಿರುತ್ತೆ. ಯಾಕೆಂದ್ರೆ ಮಕ್ಕಳು ಸ್ಕೂಲ್ಗೆ ಬರ್ಬೇಕಾದ್ರೆ ಕೆಲವೊಂದು ಮಕ್ಕಳು ಅಳ್ತಾ ಇರುತ್ತೆ. ಸೊ ಶಿಕ್ಷಕನಾದವನು ಮುಖ್ಯವಾಗಿ ಆ ಪೋಷಕರ ಸ್ಥಾನವನ್ನ ತುಂಬಬೇಕು. ಯಾಕಂದ್ರೆ ಶಿಕ್ಷಕರನ್ನ ಜಾಸ್ತಿ ಈಗ ಮಕ್ಕಳು ಹೆಚ್ಚಿನ ಅವಧಿ 6ನೇ ವರ್ಷಕ್ಕೆ ಹೆಚ್ಚಿನ ಅವಧಿ ಶಾಲೆಯಲ್ಲೇ ಕಳೆಯುವುದರಿಂದ ಶಿಕ್ಷಕನಾದವನು ಪರ್ಯಾಯ ಪೋಷಕನಾಗಿರ್ಬೇಕು. ಶಿಕ್ಷಕ ಪರ್ಯಾಯ ಪೋಷಕ ಅಂದ್ರೆ ಪೋಷಕರಷ್ಟೇ ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದ ಕೇಳ್ಬೇಕು. ಶಿಕ್ಷಕ ಪರ್ಯಾಯ ಪೋಷಕನಾಗಿರ್ಬೇಕು. ಪರ್ಯಾಯ ಪೋಷಕನಾಗಿದ್ದು ಮಕ್ಕಳನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ಬೇಕು. ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಮಕ್ಕಳಿಗೆ ಪರ್ಯಾಯ ಪೋಷಕನಾಗಿರಬೇಕು. ಮಕ್ಕಳಿಗೆ ಜಾಸ್ತಿ ಶಿಕ್ಷೆ ಕೊಡಬಾರದು. ಶಿಕ್ಷರಹಿತ ಶಿಕ್ಷಣವನ್ನ ನೋಡ್ಕೋಬೇಕು. ಆಮೇಲೆ ಅವರಿಗೆ ಗುಂಪು ಚಟುವಟಿಕೆಗಳಾಗಿದ್ದು ಕಲಿಕಾ ಸಾಮಗ್ರಿಗಳನ್ನು ಕೊಡುವುದಾಗಿರ್ಬೋದು, ಪರಿಸರದಲ್ಲಿ ಕರೆದುಕೊಂಡು ಹೋಗಿ ಶಿಕ್ಷಣ ಆಗಿರ್ಬೋದು, ಆಟ ಪಾಠಗಳಿಗೆ ಹೆಚ್ಚಿನ ಮಹತ್ವ ಕೊಡಬೇಕು. ಮಕ್ಕಳನ್ನ ಎದ್ದು ನಿಲ್ಲಿಸ್ಬಿಟ್ಟು ಪ್ರಾಸಪದ್ಯ, ನರ್ಸರಿ ಪದ್ಯಗಳನ್ನ ನೃತ್ಯಗಳ ಮೂಲಕ ಅಂದ್ರೆ ಡ್ಯಾನ್ಸ್ ಮಾಡ್ಕೊಂಡು ಮಕ್ಕಳಿಗೆ ಗಮನವನ್ನ ನಮ್ಮ ಸೆಳಿಬೇಕು. ಸೊ ಇವೆಲ್ಲವನ್ನ ಶಿಕ್ಷಕನಾದವನು ಹಾಗೂ ಶಿಕ್ಷಣ ವ್ಯವಸ್ಥೆ ಮಾಡಿದರೆ ಎಂತಹ ಹಲವಾರು ವಿಕಾಸದ ಲಕ್ಷಣಗಳ ಉಳ್ಳ ಮಕ್ಕಳ ನಮ್ಮ ಒಂದು ತರಗತಿಗೆ ಅಥವಾ ಶಾಲೆಗೆ ಬಂದಿರುವುದರಿಂದ ಶಿಕ್ಷಣ ವ್ಯವಸ್ಥೆ ಮತ್ತು ಶಿಕ್ಷಕನು ಕೂಡ ಈ ಒಂದು ವಿಕಾಸದವನ್ನ ಗಮನದಲ್ಲಿ ಇಟ್ಕೊಂಡು ಬೆಳವಣಿಗೆ ಮತ್ತು ವಿಕಾಸ ವ್ಯಕ್ತಿಗತ ಪ್ರಕ್ರಿಯೆ ಆಗಿರುವುದರಿಂದ ಹಲವಾರು ಭಿನ್ನತೆಗಳುಳ್ಳ ಮಕ್ಕಳ ಒಂದು ಆದ್ಯತೆಗೆ ಅನುಸಾರವಾಗಿ ತಮ್ಮ ಒಂದು ಪಾಠ ಬೋಧನೆಯಲ್ಲಿ ಚೇಂಜಸ್ ಮಾಡ್ಕೋಬೇಕು. ಈ ಒಂದು ಪೂರ್ವ ಬಾಲ್ಯದ ಮಕ್ಕಳ ಲಕ್ಷಣಗಳು, ಆಮೇಲೆ ಅವರಿಗೆ ಶಿಕ್ಷಣಗಳು, ಅವ ಒಂದು ದೈಹಿಕ, ಬೌದ್ಧಿಕ, ನೈತಿಕ, ಸಾಮಾಜಿಕ, ಶೈಕ್ಷಣಿಕ ಬದಲಾವಣೆ ಯಾವ ರೀತಿಯಾಗಿರುತ್ತೆ ಅನ್ನುವುದನ್ನ ನಾನು ಈ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಈ ಒಂದು ಇದರಲ್ಲಿ ಹಂತಗಳ ಕೇಳ್ಬೋದು. ಬೌದ್ಧಿಕ ವಿಕಾಸದ ಹಂತದಲ್ಲಿ ಏನೇನಿರುತ್ತೆ, ನೈತಿಕವಾಗಿ ಯಾವ ವಿಕಾಸವಾಗುತ್ತೆ, ಪ್ರತಿಯೊಂದು ಬೌದ್ಧಿಕ, ನೈತಿಕ, ಸಾಮಾಜಿಕ, ಶೈಕ್ಷಣಿಕ, ಸಂವೇಗಾತ್ಮಕ ಈ ಲಕ್ಷಣಗಳ ಬಗ್ಗೆನೂ ಕೇಳ್ಬೋದು. ಆಮೇಲೆ ಶಿಕ್ಷಕನಾದವನು ಯಾವ ರೀತಿಯಾಗಿ ಬೋಧಿಸಬಹುದು ಅಂತೇಳಿ ಇಲ್ಲೆಲ್ಲ ಬರ್ದಿದ್ದೀನಲ್ಲ, ಈ ರೀತಿ ಅಪ್ಲೈಡ್ ಕೂಡ ಕ್ವಶನ್ಸ್ ಬರಬಹುದು. ಯಾವುದೇ ರೀತಿಯ ಕ್ವಶನ್ಸ್ ಬಂದರೂ ಕೂಡ ಅರ್ಥ ಮಾಡ್ಕೊಂಡು ಓದಿ ಇನ್ನೊಂದ್ಸರಿ ಅಂತ ಹೇಳ್ತಾ, ಈ ಒಂದು ಕ್ಲಾಸ್, ಈ ಪೂರ್ವ ಬಾಲ್ಯದ ಕುರಿತು ಕ್ಲಾಸ್ ನಿಮ್ಗೆಲ್ಲ ಇಷ್ಟವಾಗಿದೆ ಹಾಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ಈ ಕ್ಲಾಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.